ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ದೃಷ್ಟಿ ಇಲ್ಲದಿದ್ದರೂ ದೃಷ್ಟಿಕೋನವಿಲ್ಲದಿದ್ದರೆ ಅದು ಕುರುಡುತನಕ್ಕಿಂತಲೂ ಕೆಟ್ಟದಾಗಿರುತ್ತದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಒಂದು ವೀಕ್ಷಕರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಒಂದು ಹೆಣ್ಣು ಅಂತ ಹೇಳಿದ್ರೆ ಕೀರ್ತಿವಂತಳು ಅನ್ನುವಂಥ ಮಾತಿದೆ ಗುರುಗಳೇ. ಅದು ಹುಟ್ಟಿದ ಮನೆಗೂ ಇರ್ಬೋದು, ಹೋದ ಮನೆಗೂ ಇರ್ಬೋದು. ಹಾಗಿದ್ಮೇಲೆ ಒಂದು ಹೆಣ್ಣು ಕೀರ್ತಿವಂತಳಾಗಬೇಕು ಅಂತಂದರೆ ಏನು ಮಾಡಬೇಕು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕೀರ್ತಿವಂತಳು, ಆರತಿಗೆ ಒಂದು ಕೀರ್ತಿಗೆ ಒಂದು ಅಂತ ಹೇಳ್ತಕ್ಕಂಥ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬ ಗೃಹಿಣಿ, ಸಂಸಾರಕ್ಕೆ ಅಧೀನವಾಗಿರ್ತಕ್ಕಂಥ ಕಾರಣಕರ್ತಳಾಗಿರ್ತಕ್ಕಂಥ ಗೃಹಿಣಿ ಕೀರ್ತಿವಂತಳಾಗಿ ಬದುಕಬೇಕು, ಬಾಳಬೇಕು ಅಂತಕ್ಕಂಥ ಆಸೆ ಇದೆ. ಆಸೆ ಇರೋದು ಸರಿ, ಆದರೆ ಕೀರ್ತಿ ಅಂತಕ್ಕಂತಹ ಒಂದು ವಿಚಾರ, ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಗೃಹಿಣಿ ಆಗಬೇಕು. ಎಲ್ಲರೂ ಮಾತಾಡ್ಕೋಬೇಕು, ಅಯ್ಯೋ ಅವ್ರ ಮನೆ ನೋಡು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಸಂಸಾರ ನಡೆಸ್ಕೊಂಡು ಹೋಗ್ತಿದ್ದಾರೆ, ಮ್ಯಾಚಿಂಗ್ ಎಷ್ಟು ಚೆನ್ನಾಗಿದೆ. ಯಾರಿಗೆ ಬೇಡ ಇದೆ? ಎಲ್ರಿಗೂ ಬೇಕು. ಹೌದು. ಈಗ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಹೆಣ್ಣು ಎಂದರೆ ಏನು ಅಂದರೆ ಎಲ್ರಿಗೂ ಏನನ್ಸುತ್ತೆ? ಹೆಣ್ಣು ಎಂದರೆ ಏನು ಅಂದರೆ ಎಣ್ಣೆ, ಅದು ಇನ್ನೇನು ಹೇಳೋಣ ಗುರುಗಳೇ? ಅಷ್ಟೇ ತಾನೆ? ಹೌದು. ಬೇರೆ ಉತ್ತರ ಇಲ್ಲ ಅಂತ? ಇಲ್ಲ ಗುರುಗಳೇ, ಹೆಣ್ಣು ಅಂದರೆ ಹೆಣ್ಣು ಅಂತಾನೆ ಇರೋದು. ಈಗ ನಾವು ಹೇಳ್ತೀವಲ್ಲ. ಗುರುಗಳೇ, ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಈಗ ಸಂಸಾರಕ್ಕೂ ಹೆಣ್ಣಿಗೂ ನಿಕಟವಾದ ಸಂಬಂಧ ಇದೆ. ಹೌದು, ಇರುತ್ತೆ. ಹೌದು. ಸಂಸಾರ ಅಂದರೆ ಯಾರು? ಹೆಣ್ಣು. ಹೆಣ್ಣು. ಹೆಣ್ಣು ಅಂದರೆ ಯಾರು? ಸಂಸಾರ. ಈ ಸಂಸಾರ ಎಂದರೆ ಏನು ಅಂತ ತಿಳ್ಕೋಬೇಕು. ಹೆಣ್ಣು ಎಂದರೇನು ಅನ್ನೋದನ್ನು ತಿಳ್ಕೋಬೇಕು. ಇದು ಎರಡು ತಿಳ್ಕೊಂಡ್ರೆ ಹೆಣ್ಣು ಕೀರ್ತಿವಂತಳಾಗಿರೋದಕ್ಕೆ ಸಾಧ್ಯ. ಎರಡನ್ನೂ ತಿಳ್ಕೋಬೇಕು. ಇದು ಯಾವ ಪುಸ್ತಕದಲ್ಲೂ ಇಲ್ವಲ್ಲ, ಏನು ಮಾಡೋದು, ನಾವೆಲ್ಲಿ ತಿಳ್ಕೊಳ್ಳೋದು? ನೀವು ಹೇಳಿದ್ರೆ ತಿಳ್ಕೋಬೇಕಷ್ಟೇ, ಹೌದಲ್ವಾ? ಹೆಣ್ಣು ಎಂದರೆ ಏನು, ಸಂಸಾರ ಎಂದರೆ ಏನು ತಿಳ್ಕೋಬೇಕು ಅಂತ ಬೇಡ ಅಂತ್ಯ? ಈ ಹೆಣ್ಣು ಅಂತ ಹೇಳಿದ್ರೆ ಹೆಣ್ಣಂದ್ರೆ ನಾವೇನೆ, ಸಂಸಾರ ಅಂದ್ರೆ ಮದುವೆ ಆದ್ಮೇಲೆ ಮಾಡುವಂಥದ್ದು ಸಂಸಾರ, ಅಷ್ಟೇ ಗೊತ್ತಿರೋದು. ಹೇಳ್ಬಿಡ್ತೀನಿ. ಹೆಣ್ಣು ಎಂದರೆ ಆಸೆ. ಆಸೆ. ಒಪ್ಕೋಬೋದಾ? ಅಂದ್ರೆ ಯಾವ್ದಾರ ಆಗ್ಬೋದು. ಸಂಸಾರ ಚೆನ್ನಾಗಿ ನೋಡ್ಕೊಳ್ಳೋದು ಆಸೆನೆ, ಗಂಡು ನೋಡ್ಕೊಳ್ಳೋದು ಆಸೆನೆ. ಹೌದು ಗುರುಗಳೇ. ಹೆಣ್ಣು ಎಂದರೇನು? ಆಸೆ. ಆಸೆ. ಸಂಸಾರ ಎಂದರೇನು? ಇದು ತುಂಬಾ ಕಷ್ಟಕರವಾದ ವಿಚಾರ. ಸಂಸಾರ ಎಂದರೇನು? ಅದೇ ಗಂಡ ಹೆಂಡತಿ ಜೊತೆಲಿರೋದು, ಸಂಸಾರ ಮಾಡೋದು ಅಲ್ವಲ್ಲ? ಅಲ್ಲ, ಮತ್ತೇನು? ಹೃದಯ ರೋಗ. ಸಂಸಾರ ಎಂದರೆ ಏನು? ಹೃದಯ ರೋಗ. ಹೃದಯ ರೋಗ. ಇದು ಎಲ್ರಿಗೂ ಆಶ್ಚರ್ಯಕವಾಗಿರ್ತಕ್ಕಂಥ ಪ್ರಶ್ನೆ ಆಗತ್ತೆ. ಸಂಸಾರ ಎಂದರೆ ಹೃದಯ ರೋಗನ? ಅದಕ್ಕೆ ಬ್ರಾಕೆಟಲ್ಲಿ ಒಂದು ಹೆಸರು ಕೊಟ್ಬೋಣ, ಬಹುವಚನವಾಗಿ. ವ್ಯಾಧಿ. ಸಂಸಾರ ಎಂದರೆ ವ್ಯಾಧಿ. ವ್ಯಾಧಿ. ಈ ಕಾಯಿಲೆಗೆ ಔಷಧ ಇಲ್ಲ. ಇದೆಯಾ? ಇಲ್ಲ ಗುರುಗಳೇ. ಇದೆಯಾ? ನಿಜಕ್ಕೂ ಇಲ್ಲ ಗುರುಗಳೇ. ಈಗ ನೀವೇ ಯೋಚನೆ ಮಾಡ್ಕೊಳ್ಳಿ. ಇವಾಗ ಇದೇನಿದು? ಸಂಸಾರ ಅಂದರೆ ವ್ಯಾಧಿ ಅಂದರೆ ಒಂದು ದೊಡ್ಡ ರೋಗ. ಆ ರೋಗ ಯಾವುದು ಅಂದರೆ ಆಸೆ. ಆಸೆ ಪಕ್ಕ ಇನ್ನೊಂದು ಯಾವುದಿರುತ್ತೆ? ನಿರಾಸೆ. ಇದೆರಡು ಎಲ್ಲಿರುತ್ತೆ? ಹೃದಯದ ವ್ಯಾಧಿಯಲ್ಲಿರುತ್ತೆ ಅಲ್ವಾ? ಈಗ ಹೆಣ್ಣು ಆಸೆ ಪಡ್ತಾಳೆ, ಮೋಸ ಹೋಗ್ತಾಳೆ, ಆಸೆ ಪಡ್ತಾಳೆ, ಮೋಸ ಹೋಗ್ತಾಳೆ. ಇದಿಷ್ಟು ಎಲ್ಲಿಗೆ ಹೋಗುತ್ತೆ? ಹೃದಯಕ್ಕೆ ಹೋಗುತ್ತೆ. ಅದು ತಡ್ಕೊಳಕ್ಕಾಗಲ್ಲ ಹೃದಯಕ್ಕೆ. ಇದೇನಿದು ಕತೆ ಹಿಂಗಾಗೋಯ್ತಲ್ಲ? ಇದು ತಿಳ್ಕೊಳ್ಳುವಂಥ ವಿಚಾರ ಅನ್ನಿಸ್ತಾ ಇದೆಯಾ, ಅಥವಾ ಇಷ್ಟೊಂದು ಕಷ್ಟವಾಗಿರುವಂಥ ವಿಚಾರ ಇದು ಅಂತ ಅನ್ನಿಸ್ತಾ ಆಶ್ಚರ್ಯವಾಗಿ ಅನ್ಸುತ್ತಾ? ಅಂದರೆ ಆಶ್ಚರ್ಯವಾಗೂ ಇದೆ ಗುರುಗಳೇ, ತಿಳ್ಕೊಳ್ಳುವಂಥ ವಿಚಾರನೂ ಹೌದು ಅಂತ ನೀವು ಹೇಳಿದ ಮೇಲೆ ಗೊತ್ತಾಗ್ತಿರೋದು ಗುರುಗಳೇ. ಈಗ ಹೆಣ್ಣು ಆಸೆ, ಗಂಡಿಗೆ ಆಸೆ ಇಲ್ವಾ? ಇದೆ. ಆದರೆ ಗಂಡಿನ ಆಸೆ ಈಡೇರಿಸೋಕ್ಕೆ ಹೆಣ್ಣಿದ್ದಾಳೆ, ಹೆಣ್ಣಿನ ಆಸೆ ಈಡೇರಿಸೋಕ್ಕೆ ಗಂಡನ ಕಾಲ ಆಗಲ್ಲ. ಗುರುಗಳೇ, ಹೌದಲ್ವಾ? ಅಂದರೆ ಹಂಗಂತ ತುಂಬ ಪಡ್ತಾಳ? ಅಲ್ಲ. ಆಸೆ ಅಂದರೆ ಏನು? ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಹೆಣ್ಣಲ್ಲಿರುತ್ತೆ. ಗಂಡ್ಸು ಹಂಗಲ್ಲ, ನಾನು ಚೆನ್ನಾಗಿದ್ರೆ ಸರಿ, ಹೆಂಡತಿ ತಗೊಂಡು ಏನು ಮಾಡೋಣ ಅಂತ ಎಲ್ಲರೂ ಹೇಳೋಕ್ಕಾಗತ್ತಾ? ಕೆಲವರು ಇರ್ತಾರೆ, ಇಬ್ಬರಲ್ಲೂ ಎರಡೂ ಇರುತ್ತೆ. ಆದರೆ ಹೆಣ್ಣಲ್ಲಿ ಮಾತ್ರ ನಾವೆಲ್ಲ ಚೆನ್ನಾಗಿರ್ಬೇಕು ಅಂತಲೇ ಹೆಣ್ಣಲ್ಲಿ ಬರೋದು. ಗಂಡನ ಮನೆ ಚೆನ್ನಾಗಿರಬೇಕು, ಅಪ್ಪನ ಮನೆ ಚೆನ್ನಾಗಿರಬೇಕು, ಕುಟುಂಬ ಚೆನ್ನಾಗಿರಬೇಕು, ಇದಿಷ್ಟೂ ಸೇರಿ ಬರೋದು ಹೆಣ್ಣಲ್ಲಿ. ಗಂಡಲ್ಲಿ ಬರಲ್ಲ.
ಕೆಲವರಲ್ಲಿ ಬರಬಹುದೇನೋ, ತುಂಬ ಕಷ್ಟ. ಇದೆಲ್ಲ ಸೇರಿಕೊಂಡಾಗ ಆಸೆ ನಿರಾಸೆ ಆದಾಗ ನಮಗೆ ಮನಸ್ಸಿಗೆ ತುಂಬ ಒಂದು ರೀತಿ ಕೆಟ್ಟ ಕಾಯಿಲೆ ಅಂತ ಅನ್ಕೋಬೋದಲ್ಲ. ಹಾಂ ಗುರುಗಳೇ. ಇದನ್ನು ತಳಹದಿ ಅಂತಾರೆ, ಫೌಂಡೇಶನ್. ಈ ಫೌಂಡೇಶನ್ ಅಂತ ಹೆಸರು ಬಂದಾಗ ಮನೆಯ ಪಾಯ, ಮನೆಯ ಪಾಯದಲ್ಲಿ ಈಗ ನಾನು ಹೇಳಿದ್ದ ವಿಚಾರ ಅಲ್ಲಿರುತ್ತೆ. ಮನೆಯ ಪಾಯದಲ್ಲಿ, ಮನೆ ಕಟ್ಟುವ ಪಾಯದಲ್ಲಿ ಹೆಣ್ಣಿನ ಆಸೆ ಪಾಯದಲ್ಲಿ ಇರುತ್ತೆ. ಅದು ಹೇಗೆ ಗುರುಗಳೇ? ಆಸೆ ಅನ್ನುವಂಥದ್ದು ನಾವು ಪಡೋದು, ಆಸೆ ನಮ್ಮಲ್ಲಿರುತ್ತೆ, ಮನೆಯ ಫೌಂಡೇಶನಲ್ಲಿ ಹೇಗಿರುತ್ತೆ ಗುರುಗಳೇ? ಇಲ್ಲಿ ಎರಡು ವಿಧಾನ ಮಾಡ್ಕೊಳ್ಳೋಣ. ದೇಹ ಒಂದು ಪ್ರಕೃತಿ, ಹೌದಾ? ಹಾಂ. ಈಗ ನಾವು ಮನೆ ಕಟ್ತಕ್ಕಂಥ ನಿವೇಶನ ಒಂದು ಪ್ರಕೃತಿ, ಹೌದಾ? ಈ ಎರಡೂ ಪ್ರಕೃತಿನೇ. ಈ ಪ್ರಕೃತಿಗೆ ತಳಹದಿ ಅಂದರೆ ಫೌಂಡೇಶನ್ ಏನು ಅಂತ ತಿಳ್ಕೋಬೇಕು. ಮನುಷ್ಯನ ದೇಹದ ತಳಹದಿ ಯಾವುದು, ಫೌಂಡೇಶನ್ ಯಾವುದು ಅಂದರೆ ಸತ್ಯ. ನಮ್ಮ ದೇಹದ ಸತ್ಯ ಯಾವುದು ಬೇಕಾ ಬೇಡವಾ? ಖಂಡಿತ ಬೇಕು ಗುರುಗಳೇ. ತಿಳ್ಕೊಬೇಕಾ ಬೇಡವಾ? ಹೌದು. ಈಗ ಯಾರು ಕೇಳೋಣ ಶಾಸ್ತ್ರಗಳವ್ರಿಗೆ, ಸ್ವಾಮಿ ನಮ್ಮ ದೇಹದ ಒಂದು ಸತ್ಯ ಸ್ವಲ್ಪ ತಿಳ್ಕೊಬೇಕಲ್ಲ ನಾನು ಅಂದರೆ, ದೇಹದ ಸತ್ಯ ಹೆಂಗೆ ಬರ್ತದೆ ಅದು ಅಂತಾರ ಇಲ್ವಾ? ಹೌದು ಗುರುಗಳೇ. ನಿಜಕ್ಕೂ ಹೇಳ್ತೀನಿ, ಇವತ್ತಿಂದ ಪ್ರತಿಯೊಬ್ಬರು ಪ್ರಯತ್ನ ಮಾಡಿ ನಮ್ಮ ಜೀವನದ ನಮ್ಮ ದೇಹದ ಸತ್ಯ ಯಾವುದು ಬೇಕು ಅಂತ್ಯ ಬೇಡ ಅಂತ್ಯ? ಬೇಕು ಗುರುಗಳೇ. ಇದನ್ನ ತಿಳ್ಕೊಂಡ್ಬಿಟ್ರೆ ಮಕ್ಕಳಿಗೂ ಕೂಡ ನೀವು ಹೇಳ್ಕೊಡ್ಬೋದು, ನಿನ್ನ ದೇಹದ ಸತ್ಯ ಯಾವುದು ತಿಳ್ಕೊ, ಹೇಳ್ಕೊಡ್ತೀನಿ. ನನ್ನ ದೇಹದ ಸತ್ಯ ಯಾವುದು ಕೇಳಿಸ್ಕೊ, ಹೇಳ್ಕೊಡ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಸಂಸಾರ. ಈಗ ಇವ್ರದೇ ವಿಚಾರ ಗೊತ್ತಾಯ್ತಲ್ಲ, ಕುಟುಂಬದ ಸಮಸ್ಯೆ ಏನು ಅಂದರೆ ನಮ್ಮಲ್ಲೇ ಇದೇನು ಗೊತ್ತಾಯ್ತಲ್ಲ, ಸಮಸ್ಯೆ ಯಾವುದು ಅಂತ ಗೊತ್ತಾಯ್ತಲ್ಲ, ಇದು ಸತ್ಯ ಅಂತ ಒಪ್ಕೋಬೋದಲ್ವಾ? ಈಗ ಇದು ಎಲ್ಲೂ ಓಪನ್ ಆಗಲ್ಲ, ಯಾರು ಹೇಳಲ್ಲ. ಯಾಕೆಂದರೆ ಗೊತ್ತಿರುವ ಏನೋ ನನಗೆ ಗೊತ್ತಿಲ್ಲ, ಇದನ್ನ ಹೇಳಬೇಕು. ಮನುಷ್ಯನ ದೇಹದ ಸತ್ಯತೆ ಏನು, ಮನುಷ್ಯ ಜೀವನದ ಸತ್ಯತೆ ಏನು. ಆದರೆ ಪ್ರತಿದಿನ ಹೇಳ್ತಕ್ಕಂತಹ ವಿಚಾರಗಳು ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ಪ್ರತಿ ದಿನದಲ್ಲೂ ಬರ್ತಾ ಇರ್ತಕ್ಕಂಥ ಪ್ರತಿಯೊಂದು ವಿಚಾರ ಆಶ್ಚರ್ಯಕರವಾಗಿರ್ತಕ್ಕಂಥ ವಿಶ್ವಾದ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂಥ ವಿಚಾರಗಳೇ ಆಗಿರುತ್ತೆ ವಿನಃ ನೀವು ಕೇಳೋದಕ್ಕೆ ಸಾಧ್ಯ ಆಗಿರಲ್ಲ, ತಿಳ್ಕೊಳ್ಳೋಕ್ಕೂ ಆಗಿರಲ್ಲ, ಓದಲಿಕ್ಕೆ ಪುಸ್ತಕ ಇಲ್ಲ. ಅಂದ ಮೇಲೆ ನಮ್ಮ ಬದುಕು ಎಷ್ಟು ನಶ್ವರವಾಗಿ ದುರ್ಬಲವಾಗಿ ನಾವು ಬದುಕ್ತಾ ಇದ್ದೀವಿ ಅಂತ ಸ್ವಲ್ಪ ಗಣನೆಗೆ ತಗೊಂಡ್ರೆ ಇದರ ಸತ್ಯ ಎಷ್ಟರ ಮಟ್ಟಿಗೆ ಅಂತ ನಿಮ್ಗೆಲ್ರಿಗೂ ಅರ್ಥ ಆಗತ್ತೆ. ನಿಮ್ಮ ಜೀವನದ ನಿಮ್ಮ ಕುಟುಂಬದ ಒಂದು ಪಾಠ ಆಗಬೇಕು ಅಂತಕ್ಕಂತಹ ಒಂದು ವಿಚಾರ. ಯಾಕೆಂದರೆ ಇದ್ರ ಮಧ್ಯೆ ಒಂದು ವಿಚಾರ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ, ಈಗ ನಾವು ಮಾಡ್ಕೊಳ್ತಕ್ಕಂತಹ ಒಂದು ವಿಚಾರದಲ್ಲಿ ಮಗು ಹುಟ್ಟಿದ್ದಕ್ಕೆ ಒಂದು ವಿಚಾರಕ್ಕೆ ಹೋಗೋಣ. ಮನೆ ಹುಟ್ಟಿದ್ದಕ್ಕೆ, ಮನೆ ಹುಟ್ಟುವಂಥದ್ದು ಕೂಡ ಮನೆಯೂ ಕೂಡ ಹುಟ್ಟುತ್ತೆ. ನಾವೇ ತಾನೇ ಅದನ್ನು ಮಾಡೋದು, ಪ್ರಕೃತಿ ರೆಡಿ ಮಾಡೋದು ನಾವೇ ತಾನೇ. ಮಗು ಕೂಡ ಹುಟ್ಟುತ್ತೆ, ಎರಡೂ ಪ್ರಕೃತಿನೇ. ಇದಕ್ಕೆ ನಾವು ಇದನ್ನು ಹೇಳ್ಬಿಟ್ಟು ಹಿಂದಕ್ಕೆ ಬರ್ತೀನಿ. ದೇಹದ ಪ್ರಕೃತಿ ಯಾವುದು, ದೇಹದ ಸತ್ಯ ಯಾವುದು ಅಂದರೆ ಮನಸ್ಸು ಮತ್ತು ಬುದ್ಧಿ. ನಮ್ಮ ದೇಹದ ಸತ್ಯ ಯಾವುದು ದಯವಿಟ್ಟು ಬರೆದಿಟ್ಕೊಳ್ಳಿ. ಮಕ್ಕಳು ದಿನ ಒಂದು ದೊಡ್ಡ ಬೋರ್ಡ್ ಬಾಡಿಗೆ ನಿಜಕ್ಕೂ ಮನೇಲಿ ತೋರಿಸಿ. ಮಕ್ಕಳು ತುಂಬ ಜ್ಞಾನವಂತರಾಗ್ತಾರೆ. ಪ್ರಶ್ನೆ ಹಾಕ್ತಾರೆ ನಿಮಗೆ, ಅಮ್ಮ ಏನು ಹಿಂಗೆ ಬರೆದಿದೆಯಾ ಅಂತ, ಅಪ್ಪ ಏನಿದ್ರು ಸತ್ಯ ಅಂತ ಕೇಳ್ತಾರೆ. ಮನೆಯಲ್ಲಿ ಕುಟುಂಬದಲ್ಲಿ ನಿಜಕ್ಕೂ ಪ್ರತಿದಿನವೂ ಕೂಡ ಹೊಸ ವಿಚಾರಗಳನ್ನು ನೀವು ತಿಳ್ಕೋಬೇಕು, ಮಕ್ಕಳಿಗೆ ಹೇಳಿಕೊಡಬೇಕು, ಮಕ್ಕಳನ್ನು ಪರಿವರ್ತನೆ ಮಾಡಬೇಕು. ನೀವೂ ಪ್ರತಿದಿನ ಪರಿವರ್ತನೆ ಆಗಬೇಕು. ನಮ್ಮದು ಮದುವೆ ಆಗೋಯ್ತು, ಮಕ್ಕಳಾಯಿತು, ಸೊಸೆ ಬಂದರು, ಅಳಿಯ ಬಂದರು, ಇದೆಲ್ಲ ಕಟ್ಟುಕತೆ ಸೈಡ್ಗೆ ಹಾಕಬೇಕು. ಮನುಷ್ಯ ಮಣ್ಣಿಗೆ ಹೋಗೋದು 5 ನಿಮಿಷ ಅಂದರೂ ಕೂಡ ಏನಾದ್ರು ಒಂದು ಕಲಿತು ಇಟ್ಟು ಹೋಗಬೇಕು. ಈ ಮಣ್ಣಿನ ಋಣವನ್ನು ತೀರಿಸಲೇಬೇಕು ಅಂತಕ್ಕಂತಹ ಸತ್ಯ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾವುದು ಋಣ ಇಲ್ಲ ಅನ್ನಂಗಿಲ್ಲಮ್ಮ. ತಂದೆ ತಾಯಿ ಋಣ ತೀರಿಸಬೇಕು, ದೈವ ಋಣ ತೀರಿಸಬೇಕು, ಋಷಿ ಋಣ ತೀರಿಸಬೇಕು, ಮಣ್ಣಿನ ಋಣ ತೀರಿಸಬೇಕು. ಎಷ್ಟು ಋಣ ರೀ ಇದು ಲೆಕ್ಕ ಹಾಕಿದ್ರೆ ನಾವು 2.5 ಋಣನೂ ತೀರಿಸಲ್ಲ. ತಿಳ್ಕೊಂಡ್ರದು 3 ಪಿತೃ ಋಣ. ಫೈನಲ್ ಗುರುಗಳೇ, ಅದಷ್ಟು ಬಿಗುದು ಬಿಟ್ರೆ ಎಲ್ಲ ಮುಗಿದೋಯ್ತು ಅಂತೀರಾ, ಅಲ್ಲಿ ಏನು ವರ್ಕ್ ಆಗಲ್ಲ ರೀ. ಆದರೆ ಅದು ಮಾಡೋದೇ ಎಲ್ಲಕ್ಕೂ ಸರಿ ಅಂತಕ್ಕಂಥದ್ದಲ್ಲ, ಅದೊಂದು ಭಾಗ. ಆದರೆ ನಾವು ಅದಕ್ಕೆ ಮುಂಚಿತವಾಗಿ ಏನು ತಿಳ್ಕೊಬೇಕಾಗತ್ತೆ ಅಂತಕ್ಕಂಥದ್ದು. ಈಗ ನಮ್ಮ ದೇಹದ್ದೇನು, ಮನಸ್ಸು ಮತ್ತು ಬುದ್ಧಿ ಇದು ಕರೆಕ್ಟಾಗಿ ಇರಬೇಕಲ್ಲ. ಹೌದು ಗುರುಗಳೇ. ಈಗ ಮನಸ್ಸು ಬೇರೆನಾ ಬುದ್ಧಿ ಬೇರೆನಾ ಅಂತಕ್ಕಂಥ ವಿಚಾರ ಬರುತ್ತೆ.
ಅದೆರಡು ಬೇರೆ ಬೇರೆ ಅಂತಾನೆ ಅನ್ಕೊಂಡಿರೋದು ಗುರುಗಳೇ. ಅಲ್ವಾ? ಇದು ತಪ್ಪಾಗಿರೋದು. ನಾವೆಲ್ಲ ಬೇರೆ ಬೇರೆ ಅಂತ ಅನ್ಕೊಂಡಿರೋದು. ತಪ್ಪಾಗಿರೋದು. ದೇಹ ಬೇರೆ, ಮನಸ್ಸು ಬೇರೆ, ಗಂಡ ಬೇರೆ, ಹೆಂಡತಿ ಬೇರೆ. ಲಗ್ನ ಪತ್ರಿಕೆಯಲ್ಲಿ ಆಗ್ತಾರೆ ನಮ್ಮ ಬುದ್ಧಿವಂತರು. ಶ್ರೀಮತಿ ಮತ್ತು ಏನ್ರಿ ಅನ್ಯಾಯ, ಶ್ರೀಮತಿ ಮತ್ತು ಗಂಡ ಹೆಂಡತಿ ಅಲ್ದು ಯಾರವರು ಡೌಟು, ಅದಕ್ಕೆ ಮತ್ತು ಅಂತ ಮಧ್ಯೆ ಸೇರಿಸ್ತಾರೆ. ಲಗ್ನ ಪತ್ರಿಕೆ ಆಗ್ತಾರೆ ನೋಡು ಬುದ್ಧಿವಂತರು. ನಾನು ನನ್ನಷ್ಟು ನಾನೇ ನಗ್ತೀನಿ, ಇಂಥ ಅನ್ಯಾಯದಲ್ಲಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡ್ತಾರಲ್ಲ. ಗಂಡ ಹೆಂಡ್ತಿನೇ ಮಧ್ಯದಲ್ಲಿ ಮತ್ತು ಅಂತೆ, ಅದೇನದು? ಅಂದರೆ ಗಂಡ ಹೆಂಡ್ತಿ ಆಗೇ ಇಲ್ಲ ಇವರು, ಯಾಕೆ ಬೇಕು ಮತ್ತು ಅಲ್ಲಿ? ನಿನ್ನ ಪ್ರಕಾರ ಮತ್ತು ಸರಿನಾ? ಗಂಡ ಮತ್ತು ಹೆಂಡತಿ ಏನದು? ಮಗು ಮತ್ತು ತಾಯಿ. ಏನು ಅನ್ಯಾಯ ರೀ ಭಾಷೆ ಇದು. ಆದರೂ ನನ್ನ ಹೆಂಡ್ತಿ ಅಂತಾರೆ, ಅಲ್ಲಿ ನೋಡಿದ್ರೆ ಮತ್ತು ಬಂದು ಸೇರಿಸ್ತಲ್ಲಿ. ಇರಲಿ, ಕ್ರಮೇಣ ಎಲ್ಲವನ್ನು ಪರಿವರ್ತನೆ ಮಾಡಿಕೊಳ್ಳಿ ಅಂತ ಒಂದೊಂದನ್ನು ಕೂಡ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿ ಹಂಚ್ಬಿಡೋದಲ್ಲ. ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಬೇಕಾದ್ರೆ ಏನು ಪದಗಳು ಬಳಸಬೇಕು ಅಂತ ತಿಳ್ಕೊಬೇಕು. ಅದೆಲ್ಲ ಯಾಕೆ ಸ್ವಾಮಿ, ಹೆಣ್ಣು ಗಂಡು ಹೆಸರು ಹೇಳ್ಬಿಟ್ಟು ಅಪ್ಪ ಅಮ್ಮನ ಹೆಸರು ಹೇಳಿದ್ರೆ ಸಾಕು ಅಲ್ವಾ? ಮುಗೀತು. ಆ ಮದುವೆ ಆಗುತ್ತೋ ಏನಾಗುತ್ತೋ ಭಗವಂತನಿಗೆ ಪ್ರೀತಿ. ಇವೆಲ್ಲವೂ ಕೂಡ ಒಂದು ನಿಮಗೆ ವೇದ ಪಾಠ ಶಾಲೆ ಯಾವುದು ಅಂದರೆ ಆರೋಗ್ಯ ರಹಸ್ಯ ಕಾರ್ಯಕ್ರಮ. ಖಂಡಿತ ಗುರುಗಳೇ. ಏನು ಹೇಳ್ಬೋದಮ್ಮ? ಗುರುಗಳೇ, ಪ್ರತಿದಿನ ಒಂದು ವೇದ ಪಾಠ ಹೇಳ್ಕೊಡುವಂಥ ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ಒಂದು ಚಾನಲ್ ಇದೆ ಅಂದರೆ ನಿಜಕ್ಕೂ ನೀವೆಲ್ಲ ಹೆಮ್ಮೆ ಪಟ್ಕೋಬೋದು. ಇಷ್ಟು ಅದ್ಭುತವಾದ ವಿಚಾರಗಳನ್ನ ಪ್ರತಿದಿನ ಕಿವಿ ಕೇಳಿಸ್ಕೊತಾ ಇದ್ದೀವಲ್ಲ, ಎಷ್ಟು ಜನ್ಮ ಜನ್ಮಾಂತರದ ಕರ್ಮಗಳನ್ನ ನಿವಾರಣೆ ಆಗತ್ತೆ. ಮಕ್ಕಳಿಗೂ ಕೇಳಿಸ್ಕೊಳ್ಳಿ, ಕೇಳಿಸೋಕ್ಕೆ ಪ್ರಯತ್ನ ಮಾಡಿ. ನೀವು ಮೊದಲು ಕೇಳಿಸ್ಕೊಳ್ಳಿ. ಯಾಕೆಂದ್ರೆ ನಿಮ್ಮ ಮನಸ್ಸನ್ನು ನಿರ್ಧಾರವಾಗಿ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಇದೇನೇನೋ ಹೇಳ್ತಾವಲ್ಲ ಅನ್ಕೋಬೇಡಿ. ಇದರಲ್ಲಿ ಏನು ಕ್ವಶನ್ ಬರುತ್ತೆ ಅಂತ ಇನ್ನೊಂದು ಸಲ ನೋಡಿ ಗೊತ್ತಾಗತ್ತೆ ಅಲ್ವೇನಮ್ಮ? ವಿಡಿಯೋ ಮುಂದೆ ಇರುತ್ತಲ್ವಾ, ಇದು ಅರ್ಥ ಆಗಲ್ಲ, ಇನ್ನೊಂದು ಸಲ ನೋಡಿ. ಅರ್ಥ ಮಾಡ್ಕೊಂಡು ನೋಡ್ಕೊಳ್ಳಿ. ಒಳ್ಳೆ ನಿದ್ದೆ ಬರುತ್ತೆ, ಒಳ್ಳೆ ತೃಪ್ತಿ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಖುಷಿ ಪಟ್ಬಿಡ್ತೀರಾ. ಇನ್ಯಾವ ಮೆಸೇಜು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಮಗೆ ಯಾವುದು ಸರಿಯಾದ ಮಾರ್ಗ ಅಂತ ಆರಿಸ್ಕೊಳ್ಳಿ. ಆ ಮಾರ್ಗವನ್ನು ಅನುಸರಿಸಿ ನಿಮ್ಗೆ ಏನು ಸಿಗಬೇಕೆಲ್ಲ ಸಿಕ್ಬಿಡುತ್ತೆ. ಹುಡುಕಬೇಡಿ, ಕಾಯಬೇಡಿ, ಹೆದರಬೇಡಿ. ಜೀವನದಲ್ಲಿ ಯಾವ ಕಾರಣಕ್ಕೂ ಕೂಡ ನಮಗೆ ಭಗವಂತ ಎಲ್ಲವನ್ನೂ ಕೊಟ್ಟು ಕಳಿಸಿದ್ದಾರೆ ಅನ್ನೋ ಖುಷಿಯಿಂದ ಬದುಕಿ 100 ವರ್ಷ ಬದುಕ್ಬೋದು. ಭಯದಲ್ಲಿ ಬದುಕಿದ್ರೆ ಯಾವ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ ಅಲ್ವಾ? ಈಗ ಈ ರೀತಿಯಾದ ಲೆಕ್ಕಾಚಾರಕ್ಕೆ ಹೋದರೆ ಮನೆಯ ಫೌಂಡೇಶನ್ನು ತಳಹದಿಯಲ್ಲಿ ಏನಿರುತ್ತೆ ಇದು ಮುಖ್ಯ. ಗುರುಗಳೇ, ಅದಕ್ಕಿಂತ ಮುಂಚಿತವಾಗಿ ಮನಸ್ಸು ಮತ್ತು ಬುದ್ಧಿ ಎರಡು ಒಂದೇ ಅಂತ ಹೇಳಿದ್ರಿ ಗುರುಗಳೇ. ಅದು ಹೇಗೆ ಅನ್ನೋದನ್ನು ತಿಳಿಸ್ಬಿಟ್ಟು ಮುಂದಕ್ಕೆ ಹೋಗೋಣ ಗುರುಗಳೇ. ಮನಸ್ಸಲ್ಲಿ ಬುದ್ಧಿ ಇಟ್ಕೊಳ್ಳಿ, ಬುದ್ಧಿಯಲ್ಲಿ ಮನಸ್ಸು ಇಟ್ಕೊಳ್ಳಿ, ಎರಡು ಒಂದೇ. ಈ ಕಡೆಯಿಂದ ಆ ಕಡೆಗೆ ಬನ್ನಿ, ಆ ಕಡೆಯಿಂದ ಈ ಕಡೆಗೆ ಬನ್ನಿ. ಬುದ್ಧಿಯಲ್ಲಿ ಮನಸ್ಸು, ಬುದ್ಧಿಯಲ್ಲಿ ಮನಸ್ಸು ಇಟ್ಕೊಳ್ಳಿ, ಮನಸ್ಸಲ್ಲಿ ಬುದ್ಧಿ ಇಟ್ಕೊಳ್ಳಿ. ಇದ್ರ ಮಧ್ಯದಲ್ಲಿ ಇನ್ನೂ ಒಂದಿದೆ, ಮಾತು. ಮಾತನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, ಮನಸ್ಸನ್ನು ಮಾತಲ್ಲಿ ಇಟ್ಕೊಳ್ಳಿ. ಆಗ ನಿಮಗೆ ಬ್ರೇಕ್ ಸಿಕ್ಕತ್ತೆ ಅಂತ ಅಷ್ಟೇ. ಬಾಯಿಗೆ ಬಂದಂಗೆಲ್ಲ ಬಂಬಡಿ ಹೊಡಿತದೆ ಅಂತ ನೋಡಿ ಅದು ನಿಂತೋಗುತ್ತೆ. ತಾಳ್ಮೆ ಮಾತು, ತೂಕವಾದ ಮಾತು, ಆರೋಗ್ಯಕರವಾದ ಮಾತು ಹೆಂಗಿರುತ್ತಮ್ಮ? ಗಂಡ ಹೆಂಡತಿ ಮಾತಾಡಬೇಕಂದ್ರೆ ಈ ಒಂದು ಜ್ಯೋತಿಷ್ಯವನ್ನು ನೀವು ಕಲಿಬೇಕು. ಇದು ಜ್ಯೋತಿಷ್ಯ. ಪ್ರೀತಿಯಿಂದ ಮೃದುವಾಗಿ ಮಾತನಾಡುವ ಹೆಂಡತಿ, ಅದನ್ನು ಗುರುತಿಸುವ ಗಂಡ. ಯಾವುದನ್ನು ಗುರುತಿಸ್ಬೇಕು? ಅಯ್ಯೋ ನನ್ನ ಹೆಂಡತಿ ಎಷ್ಟು ಸ್ಮಾರ್ಟಾಗಿ ಮಾತಾಡ್ತಾಳೆ. ಸ್ಮಾರ್ಟಾಗಿ ಕಾಣೋದು ಬೇರೆ, ಅದು ಹೆಂಗೋ ಇರಲಿ, ಮುದ್ದಾಗಿ ಮಾತಾಡ್ತಾರೆ. ಎಷ್ಟು ಮುದ್ದಾಗಿ ಮಾತಾಡ್ತಾಳೆ ನನ್ನ ಹೆಂಡತಿ ಅಂತ ಗುರ್ತಿಸೋ ಗಂಡ ಬೇಕು. ಇದಾರೆ ಅಂತೀಯ? ಪುರ್ಸೊತ್ತಿಲ್ಲ ಕಣಮ್ಮ. ಇದಾರೆ, ಪುರ್ಸೊತ್ತಿಲ್ಲ. ಯಾಕೆಂದ್ರೆ ಗುರ್ತಿಸೋಕೆ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ಹಾಗಿರ್ಬೇಕು ಗಂಡ ಹೆಂಡತಿ ಅನ್ನೋದೇ ಆಸೆ ಗುರುಗಳೇ. ಆದರೆ ಸಮಯದ ಅಭಾವ ಅಲ್ಲೇ ಅದಕ್ಕನುಸಾರವಾಗಿರ್ತಕ್ಕಂತಹ ಒಂದು ವಿಚಾರ ಅಂದರೆ ಇದಕ್ಕೆ ಮದುವೆ ಅಂತಕ್ಕಂಥದ್ದು ಸಂಸ್ಕಾರಗಳು 16ರಲ್ಲಿ ಅತಿ ಮುಖ್ಯವಾದ ಸಂಸ್ಕಾರ ಮದುವೆ. ಹೌದು. ಈ ಮದುವೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಾವು ಸಂಸ್ಕಾರ ಅಂತ ಹೇಳ್ತೀವಿ. ಆ ಸಂಸ್ಕಾರಕ್ಕೆ ಮೂಲ ಅರ್ಥ ಸಂಸಾರ. ಸಂಸಾರ ಮಾಡಬೇಕಾದ್ರೆ ಸಂಸ್ಕಾರ ಆಗಬೇಕು ಹೆಣ್ಣು ಗಂಡಿಗೆ ಇಬ್ಬರಿಗೂ. ಸಂಸಾರ ರೋಗ ಆಗಬಾರ್ದು ಅಂದರೆ, ವ್ಯಾಧಿ ಆಗಬಾರ್ದು ಅಂದರೆ, ಹೃದಯಕ್ಕೆ ತೊಂದರೆ ಬರಬಾರ್ದು ಅಂದರೆ, ಮದುವೆ ಮಾಡಿಕೊಳ್ಳುವಂಥ ಉದ್ದೇಶ ಏನು ಅಂದರೆ 2 ಜೀವಗಳನ್ನು ಸಂಸ್ಕರಿಸುವುದೇ ಮದುವೆ. 2 ಜೀವಗಳನ್ನು ಸಂಸ್ಕರಿಸುವುದೇ ಮದುವೆ. ಎಲ್ಲಿ ಸಂಸ್ಕಾರ ಮಾಡ್ತಾವ್ರೆ? ಹೆಣ್ಣು ಗಂಡು ಸಂಸ್ಕರಿಸುವುದು. ಹೆಂಗದು? ಹೆಸರು ಕಿತ್ತಾಕೊಂಡು ಬೇರೆ ಹಾಕ್ಬಿಡೋದಾ? ಸಾಧ್ಯನೇ ಇಲ್ಲ ಗುರು. ಮತ್ತೆ ಇನ್ನೆಂಗದು ತಿಳ್ಕೊಬೇಕಲ್ಲ. ಅಂದರೆ ಮದುವೆ ಆಗೋದು ಏನಕ್ಕೆ ಅಂದರೆ 2 ದೇಹಗಳು ಶುದ್ಧಿ ಆಗೋದಕ್ಕೆ, ಬದಲಾಗೋದಕ್ಕೆ, ಧರ್ಮವಾಗಿ ಬದುಕೋದಕ್ಕೆ, ಆರೋಗ್ಯವಾಗಿರೋದಕ್ಕೆ ಮದುವೆ ಮಾಡೋದು. ಈಗ ಮದುವೆ ಮಾಡೋಕ್ಕೆ ಮುಂಚೆ ಕೆಲವು ರೋಗಗಳು, ಮದುವೆ ಆದಮೇಲೆ ಬಗೆಹರಿದಿರೋ ರೋಗಗಳು, ಇದೆಲ್ಲ ಸೇರಿ ಹೃದಯಕ್ಕೆ ಅಟ್ಯಾಕ್ ಆಗೋದು.
ಅದಕ್ಕೆ ಈಗ ಹೃದಯ 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 ನಮ್ದ ಬೇರೆಯವ್ರದ ಪಕ್ಕದ ಮನೆಯವ್ರದ ಯಾರ್ದ ಅಂತ ಅನ್ಕೊಂಡೇ ಬದುಕಬೇಕು. ಗ್ಯಾರಂಟಿ ಇದೆಯಾ? ಇಲ್ಲ. ರಾತ್ರಿ ಮಲ್ಕೊಳಕ್ಕೂ ಭಯ, ಬೆಳಗ್ಗೆ ಇರ್ತೀನೋ ಇಲ್ವೋ ಅಂತ. ಗೊತ್ತಿರಲ್ಲ. ಹೌದು. ಸೊ ಈ ರೀತಿಯಾಗಿ ಬದುಕಬೇಕು ಅಂದರೆ ನಿಜಕ್ಕೂ ಮದುವೆ ಅರ್ಥ ತಿಳ್ಕೋಬೇಕು. ಮದುವೆ ಅರ್ಥ ತಿಳ್ಕೊಂಡಿದೀವ ನಾವು, ನಿಜಕ್ಕೂ ಹೇಳ್ತೀನಿ. ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತೀನಿ, ಪೂರ್ತಿ ಹೇಳಲಿಕ್ಕಾಗಲ್ಲ. ಯಾಕೆ ಅಂತಂದರೆ ವಿಚಾರ ಪ್ರಾರಂಭ ಆಗೋದೇ ಯಾವುದೋ, ಹೋಗಿ ನಿಂತ್ಕೊಳ್ಳೋದೇ ಯಾವುದೋ. ಇದೆಲ್ಲ ಜನಕ್ಕೆ ಏನೋ ಹೇಳಿದ್ರು ಎಲ್ಗೊಂಡದ್ರಲ್ಲ ಅಂತ ಅನ್ಕೋಬೇಡಿ ದಯವಿಟ್ಟು. ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಒಂದು ವಿಚಾರ. ಈ ಕನ್ಯೆ ಅಂದರೆ ಏನು? ಕನ್ಯಾ ಅಂತಾರೆ. ಏನು ಕನ್ಯಾ ಅಂದರೆ ಏನು? ನೀನು ಕೇಳಿದ್ರೆ ಪಾಪ ಏನು ಹೇಳೋದು? ನೀವು ದಿಡಕ್ಕಂತ ಕೇಳ್ಬಿಟ್ರೆ ನಾನು ಎಲ್ಲಿ ಹುಡುಕ್ರೆ ಯಾವ ಡಿಕ್ಸ್ನಲ್ಲೂ ಸಿಗಲ್ವಲ್ಲ ಇದು. ನೀವೇ ಹೇಳ್ಬಿಡಿ ಗುರುಗಳೇ. ಕನ್ಯಾ ಅಂದರೆ ಬೆಳಕು, ಕನ್ಯಾದಾನ. ಕನ್ಯಾ ಅಂದರೆ ಬೆಳಕು, ಕನ್ಯಾದಾನ ಅರ್ಪಿಸುವುದು. ಹೆಣ್ಣಿನ ಬೆಳಕನ್ನು ಗಂಡಿಗೆ ಅರ್ಪಿಸುವುದು. ಎಷ್ಟು ಅದ್ಭುತವಾಗಿದೆ, ಸ್ವಲ್ಪ ಯೋಚನೆ ಮಾಡಮ್ಮ. ಕೇಳೋಕ್ಕೆ ಖುಷಿ ಆಗ್ತಿದೆ ಗುರುಗಳೇ, ನಿಜಕ್ಕೂ ಅಲ್ವಾ? ಕನ್ಯಾದಾನ ಎಂದರೇನು? ಅದೇ ಸ್ವಾಮಿ ಹಾಲು ಇತೀವಲ್ಲ, ಅಯ್ಯೋ ದೇವರೇ ಏನ್ರಿ ಇದು ಹಾಲು ಇಯೋದು ಕನ್ಯಾದಾನ? ಎಷ್ಟು ಚೆನ್ನಾಗಿ ಹಾಗೆ ಮಾಡ್ತಿರೋದು, ಹಾಗೆ ನೋಡ್ತಿರೋದು ಹಾಗೆ ಗುರುಗಳೇ, ಹಾಗಾಗಿ ಅದೇ ಅನ್ಸೋದು ಅಲ್ವಾ? ಹಾಲು ದಾರೆ ರೀತಿಯವರ ಸ್ವಾಮಿ, ಅದೇ ಕನ್ಯಾದಾನ. ದಾರೆ ಎರೆದ್ರಿ ಸರಿ ಇದಾರ ಅವರು? ಇಲ್ಲ. ಮತ್ತೇನ್ ಮಾಡೋದು? ದಾರೆ ಎರೆದಾಯ್ತಲ್ವಾ? ಯಾಕೆ ಅಂದರೆ ಯಾವುದೇ ವಿಚಾರವನ್ನ ಪೂರ್ಣ ಅರ್ಥವನ್ನ ತಿಳಿದೆ ಬದುಕಕ್ಕೆ ಹೋಗ್ತಾ ಇದೀವಲ್ಲ, ಅದಕ್ಕೆ ಎಲ್ಲ ವಿಷಯಕ್ಕೂ ಅರ್ಥ ಸಿಕ್ಕೋದು ಈ ಚಾನಲಲ್ಲಿ ಮಾತ್ರ ಅಂತ ಬೇಕಾದ್ರೆ ನಿಖರವಾಗಿ ಚಾಲೆಂಜ್ ಆಗಿ ಹೇಳ್ಬೋದು. ಪ್ರತಿಯೊಂದು ಮಾತಿನ ಅರ್ಥ, ಮೌಲ್ಯಗಳು, ಜೀವನದ ಅರ್ಥ, ಆರೋಗ್ಯದ ರಹಸ್ಯಗಳು ಪ್ರತಿಯೊಂದು ಈ ಚಾನಲಲ್ಲಿ ಮಾತ್ರ ಸಿಗುತ್ತೆ ಅಂತ ಇದು ಚಾಲೆಂಜ್ ಮಾಡಿ ಹೇಳ್ಬೋದು. ಇಂಥ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನೀವೆಲ್ಲ ಅರ್ಥ ಮಾಡಿಕೊಂಡು ಬದುಕಿದ್ರೆ ನೆಮ್ಮದಿಯಾಗಿ ಖುಷಿಯಾಗಿ ನಾವು ಇದೀವಪ್ಪ ಈ ಕಾರ್ಯಕ್ರಮ ನೋಡಿ ಅಂತಕ್ಕಂಥ ಮಾಹಿತಿಗಳನ್ನು ನಮ್ಮ ಕಿವಿಗೆ ಸ್ವಲ್ಪ ಹೇಳಿದ್ರೆ ನಾವು ಇನ್ನು ಸ್ವಲ್ಪ ಸ್ಫೂರ್ತಿಯಾಗಿ ವಿಚಾರ ಹೇಳ್ಬೋದು. ಸುಮ್ಮನೆ ಏನೋ ಹೇಳಿದ್ರು ಅವ್ರಿಗೂ ನಮಗೂ ಏನೂ ಅರ್ಥ ಆಗಲಿಲ್ಲ ಅರಿಕತೆ ಥರ ಅಲ್ಲ ಇದು. ಒಂದು ಮೆಸೇಜ್ ಹಾಕಿಯಪ್ಪ ಗುರುಗಳೇ, ನೀವು ಹೇಳ್ತಾ ಇರೋದ್ರೆ ಇನ್ನು ಸ್ವಲ್ಪ ಸ್ವಾರಸ್ಯ ಬೇಕು, ನಮ್ಗೆ ಇನ್ನು ಸ್ವಲ್ಪ ಅರ್ಥ ಆಗಬೇಕು, ಹೇಳಬೇಕಲ್ವಾ? ನಾವೆಲ್ಲ ಕಲ್ತಿರೋದೆಲ್ಲ ಕರೆಕ್ಟಾಗಿದೆ, ನಾವು ಹೇಳಿದ್ದೆಲ್ಲ ಮಾಡಿಬಿಡಿ. ನಾನು ಶಾಸ್ತ್ರ, ಜ್ಯೋತಿಷ್ಯ, ಭವಿಷ್ಯ ಹೇಳ್ತಾ ಇಲ್ಲ. ನಿಮ್ಮನ್ನು ಎಚ್ಚರಿಕೆ ಮಾಡಿ, ನಿಮ್ಮ ಆರೋಗ್ಯವಂತರನ್ನಾಗಿ ಮಾಡಿ, ಸಮೃದ್ಧಿಯಾಗಿ ಬದುಕಬೇಕು 100 ವರ್ಷ ಅಂತ ಹೇಳುವಂತಹ ಯಾವಾಗಲೂ ನೆನಪಿಟ್ಕೋಬೇಕು. ನಮ್ಮ ಜೀವನ ಯಾವುದರಲ್ಲಿದೆ ಅಂದರೆ ಆರೋಗ್ಯ ರಹಸ್ಯದಲ್ಲಿರ್ತಕ್ಕಂಥದ್ರಲ್ಲೇ ಇದೆ ಅಂತ ನಿಮಗೆಲ್ಲ ಅರ್ಥ ಮಾಡಿಸ್ಬೇಕು ಅನ್ನೋದೇ ನನ್ನ ಗುರಿ. ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನಿಮ್ಮ ಗುರಿ ಆಗಬೇಕು ಅಂತ ವಿಚಾರಕ್ಕೆ ಬರೋಣ. ತಳಹದಿಗೆ ಬರೋಣ. ಈಗ ಮನೆಯ ಫೌಂಡೇಶನ್ನಲ್ಲಿ ಹೆಣ್ಣಿನ ಆಸೆ ಪೂರ್ಣವಾಗಿ ಅಡಕವಾಗಿರುತ್ತೆ. ಹೇಗೆ ಹೇಳೋಣ. ಈಗ ಹೆಣ್ಣು ಆಸೆ ಪಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆಸೆ ಇಲ್ಲ ಅಂದರೆ ಗಂಡ ಯಾವ ಕಂಡ್ರೂ ಸಿಗೋದೇ ಇಲ್ಲ. ಮನೆ ಕಟ್ಟಬೇಕು ಅಂತ ಹೆಂಡ್ತಿನೇ ಆಸೆ ಮಾಡಿದ್ರೆ ಮನೆ ಕಟ್ಟೋದು. ಮಕ್ಕಳು ಚೆನ್ನಾಗಿರೋ ಸ್ಕೂಲ್ಗೆ ಸೇರಿಸ್ಬೇಕು ಅಂದರೆ ಹೆಂಡ್ತಿ ಆಸೆ ಮಾಡಿದ್ರೆ ಆಗೋದು. ಇಂಥದ್ದೇ ಮಾಡ್ಬೇಕು ಅಡುಗೆ ಅಂದ್ರೆ ಹೆಂಡ್ತಿ ಆಸೆ ಒಬ್ಳಿಗೆ ಅಲ್ಲ, ಎಲ್ರಿಗೂ. ಇದಕ್ಕೆ ಹೆಣ್ಣಿಗೆ ಆಸೆ ಕೊಟ್ಟಿರೋದು. ಆ ಆಸೆ ನಿಜಕ್ಕೂ ಪ್ರವೃತ್ತಿ ಆಗ್ತಾ ಹೋಗಬೇಕು. ಗಂಡಿನ ಆಸೆ ನಿವೃತ್ತಿ ಆಗ್ತಾ ಹೋಗಬೇಕು. ಗಂಡು ನಿವೃತ್ತಿ ಆಗಬೇಕು, ಹೆಣ್ಣು ಪ್ರವೃತ್ತಿ ಆಗಬೇಕು, ಬೆಳೆಸ್ತಾ ಹೋಗಬೇಕು ಹೆಣ್ಣು. ಗಂಡು ತನ್ನ ದುರಭ್ಯಾಸಗಳು, ಕೆಟ್ಟ ಚಾಳಿಗಳನ್ನ ಕಳೀತಾ ಬರಬೇಕು. ಇದಕ್ಕೆ ರೀ ಮದುವೆ ಮಾಡೋದು. ಎಲ್ಲಪ್ಪ ಮದುವೆ ಮಾಡ್ಕೊಂಡು ಬದಲಾವಣೆ ಆದ, ದಪ್ಪ ಆಗ್ಬೋದು, ಸಣ್ಣ ಆಗ್ಬೋದು ಅಷ್ಟೇ. ಮದುವೆ ಮಾಡ್ಕೊಂಡು ಏನಾದ? ದಪ್ಪ ಆಗ್ಬೋದು, ಸಣ್ಣ ಆಗ್ಬೋದು, ಇಲ್ಲ ಸಾಲ ಮಾಡ್ಕೋಬೋದು, ಇಲ್ಲ ಸಾಲ ಮಾಡ್ಕೊಳ್ದೆ ಬೇರೆಯವ್ರಿಗೆ ಕೊಡ್ಬೋದು. ಇದಿಷ್ಟೇ ನಾವು ತಿಳ್ಕೊಂಡಿರೋದು. ಅದಲ್ಲ, ಇದು ವ್ಯಾವಹಾರಿಕವಾಗಿ. ಆದರೆ ನೆಮ್ಮದಿ ಆಗಿರೋದಕ್ಕೆ ವಿಚಾರವನ್ನು ತಳಹದಿಯಲ್ಲಿ ಏನಿದೆ ಅಂದರೆ ಭೂಮಿಯಲ್ಲಿ ಇರ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಹೆಂಗಸರಿಗೆ ಕಾಲಲ್ಲಿ ನೋವು, ಮಂಡಿಯಲ್ಲಿ ನೋವು, ಸೊಂಟದಲ್ಲಿ ನೋವು, ಮೈ ಕೈ ನೋವು ಇದಿರುತ್ತೆ ತಾನೆ. ಇದು ಹೆಣ್ಣಿಗೆ ಇದೆ ಅಂದರೆ ನಿಮ್ಮ ಮನೆ ಪಾಯ ಕೆಟ್ಟಿದೆ. ಇದಿಷ್ಟು ನೋವಿದೆ ಅಂದರೆ ಇಷ್ಟು ಇದೆ ನಿಮ್ಮ ಮನೆಯಲ್ಲಿ ಹೆಂಗಸರುಗಳಿಗೆ ಇದಿದೆ ಅಂದರೆ ನೀವು ಯಾವ ಹಾಸ್ಪಿಟ್ಲಿಗೆ ಹೋಗಿ, ನೀವು ಯಾವ ಪೂಜೆ ಮಾಡಿ, ನೀವು ಯಾವ ತಡೆ ಒಡಿಸಿ, ನೀವು ಯಾವ್ದು ಬಲಿ ಹಾಕಿ ಏನೂ ವರ್ಕೌಟ್ ಆಗಲ್ಲ. ಯಾರಿಗಿಲ್ಲ ಮನೆಯಲ್ಲಿದು? ಯಾರಿಗಮ್ಮ ಇಲ್ಲ? ವಿಶೇಷವಾಗಿ ಗಂಡಸರಿಗಿಲ್ಲ ಅನ್ಕೋಬೇಡಿ, ಇದೆ. ಆದರೆ ಹೆಂಗಸರು ತುಂಬ ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ಇದೆ ಅಂದಮೇಲೆ ನಿಮ್ಮ ಹೃದಯದ ಭಾಗ ಕೆಡ್ತಾ ಇದೆ ಅಂತ ದಯವಿಟ್ಟು ನೀವೇ ಡಿಸೈಡ್ ಮಾಡ್ಕೊಂಬಿಡಿ. ಭಯ ಬೀಳಬೇಡಿ. ಇದೆಲ್ಲ ಹೃದಯಕ್ಕೆ ಸಂಬಂಧಪಟ್ಟಂಥ ಲಿಂಕ್ ಇರುತ್ತೆ ಇದು. ಆಮೇಲೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಶುಗರ್ ಪಕ್ಕದಲ್ಲಿ ಕಾಯ್ತಾ ಇರುತ್ತೆ, ಯಾವಾಗ ಜಾಯಿಂಟ್ ಮಾಡ್ಕೊಳ್ಳಿ ನಿನ್ನ ಅಂತ. ದೇಹದಲ್ಲಿ ಯಾವಾಗ ನೋವು ಕಾಣ್ತಾ ಇದೆ ಅಮ್ಮ, ಇವತ್ತು ಮಗು ಕೇಳಬೇಕಾರೆ ತೊಟ್ಲಲ್ಲಿ ಮಲಗಿರೋ ಮಗು ಕೂಡ ಮೈ ಮುರಿಯುತ್ತೆ. ಹೌದು ಗುರುಗಳೇ, ಖಂಡಿತ. ಬೆಚ್ಚುತ್ತೆ,
ಹೌದಾ? ಇದೆಲ್ಲ ಭೂಮಿದೆ ರೋಗ ಅಂತ ನಮ್ಗೆ ಗೊತ್ತಿಲ್ಲ. ನಾವೇನಿದ್ರು ಯಂತ್ರ ಹಾಕ್ಸೋದಷ್ಟೇ. ಯಂತ್ರ ಹಾಕದ ಮೇಲೆ ಆ ಮಗು ಬೆಚ್ಚದ್ ನಿಲ್ಲತ್ತೆ ಅಂದ್ರೆ ಆ ಭೂಮಿಗೆ ಪ್ರೇತ ಬಾಧೆ, ಭೂತ ಬಾಧೆ. ನೆನ್ನೆ ಹೇಳಿದೆ, ಪಂಚಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು. ನಮ್ಮ ಭೂಮಿಯಲ್ಲೇ ಭೂತ ಬಾಧೆ ಇದೆ. ಯಾವುದರಲ್ಲಿ? ನಾವು ಹಾಕಿರ್ತಕ್ಕಂತಹ ಅಳತೆಯಲ್ಲಿ, ನಾವು ಮನೆ ನಿರ್ಮಾಣ ಮಾಡಿರ್ತಕ್ಕಂಥ ಅಳತೆಯಲ್ಲಿ ಭೂತ ಬಾಧೆ ಇದೆ. ಎಲ್ಲೋ ಯಾರೋ ಸತ್ತೋಗಿ ನ್ಯಾತಾಕಂಬಿಟ್ಟು ಇಲ್ಲಿ ಬಂದವ್ರೆ ಅಂತ ಅಂದುಕೊಂಡು ಮನೆ ತುಂಬ ತೆಂಗಿನಕಾಯಿ ಕಟ್ತೀವ್ರಿ. ಅಲ್ಲ, ನಮ್ಮ ಮನೆಯ ಆಕಾರದಲ್ಲಿ ಭೂತ ಇದೆ. ಮಗು ಎದುರ್ಕೊಳ್ಳುತ್ತೆ, ಬಾತ್ರೂಮ್ಗೆ ಹೋಗಕ್ಕೆ ಎದುರ್ಕೋತಾರೆ, ಬೆಡ್ರೂಮಲ್ಲಿ ಒಬ್ಬರೇ ಇರೋಕ್ಕೆ ಹೆಂಗಸ ಎದುರ್ಕೋತಾರೆ. ಇದೆಲ್ಲ ಏನು ಅಂತ? ಭೂತ ಬಾಧೆ. ಇದಕ್ಕಿದಂಗೆ ಲೈಟು ಆನ್ ಆಗ್ಬೋದು ಬೇಕಾದ್ರೆ. ಅಂದರೆ ಏನೋ ಬಂದು ಸೇರ್ಕೊಂಡೈತೆ ಅಂತೀವಿ ಹೊರ್ತು ನಮ್ಮ ಮನೆಯಲ್ಲಿ ಮಣ್ಣಲ್ಲೇ ಸೇರ್ಕೊಂಡಿದೆ. ಅದೆಂಗೆ ಸೇರ್ಕೋತು ಮಣ್ಣಲ್ಲಿ? ಕಾರಣ ಬೇಕಲ್ಲ ಅಲ್ವಾ? ಫೌಂಡೇಶನ್ ಹಾಕಬೇಕಾದ್ರೆ ಫೌಂಡೇಶನ್ ಮೇಲೆ ಬರುತ್ತಲ್ಲ, ನಾವು ಓಡಾಡ್ತೀವಲ್ಲ ನೆಲ, ಅಲ್ಲಿ ಏನಿರಬೇಕು ಅಂತ ಗೊತ್ತಿರಬೇಕಲ್ಲ. ಒಂದು ಫೌಂಡೇಶನ್ಗೆ ಯಾವುದನ್ನ ನಾವು ಮಣ್ಣನ್ನು ತುಂಬಬೇಕು, ಇದು ಮುಖ್ಯ. ನಾವು ಯಾವ್ದು ತುಂಬ್ತೀವಿ ಗೊತ್ತಾ? ತೆಗ್ದಿರೋದನ್ನ ತುಂಬ್ತೀವಿ. ನೋಡಿ ಎಂತ ಅದ್ಭುತವಾದ ಮಾತು. ನಿಮ್ದೇ ದುಡ್ಡು, ನಿಮ್ದೇ ಸ್ವೀಟು ಅಂದಂಗೆ, ಹೌದು ಅಲ್ವಾ? ಅದೇ ಮಣ್ಣನ್ನು ಬಗಿತಾರೆ, ಅದೇ ಮಣ್ಣು ತುಂಬ್ತಾರೆ. ಇದರಿ ನಮ್ಮ ದೇಶದ ಹಣೆ ಬರ. ಅಲ್ಲಿ ಏನೇನು ಕರ್ಮಗಳಿರುತ್ತೋ ಅದೇ ಮಣ್ಣು ಬಗದ್ರಿ, ಅದೇ ಮಣ್ಣು ತುಂಬಿದ್ರಿ, ಅನುಭವಿಸಿ. ವಾಸ್ತು ಸರಿಗಿಲ್ಲ ಅಂತ ಊರೆಲ್ಲ ತಿರುಗಿ, ಟೈಮ್ ಚೆನ್ನಾಗಿಲ್ಲ ಅಂತ ಪೂಜೆ ಮಾಡಿಸಿ, ಯಾರೋ ಮಾಡಿಸ್ಬಿಟ್ಟವ್ರೆ ಅಂತ ತಡೆ ಹೊಡಿಸಿ, ಕೊನೆಗೆ ಮನೆ ಬಿಟ್ಟು ಹೋಗಿ. ಇಲ್ಲ ಸಾಲ ಎರ್ಕೊಂಡು ಮನೆಯಿಂದ ಈಚೆನೂ ಬರೋಕ್ಕಾಗಲ್ಲ, ಬೇರೆ ಮನೆಗೆ ಹೋಗೋಕ್ಕಾಗಲ್ಲ, ಮನೆ ಮಾರಕ್ಕೂ ಆಗಲ್ಲ. ಈ ಥರದಲ್ಲಿ ಭೂತ ಬಾಧೆ ಅಂತಕ್ಕಂಥದ್ದು ಎಷ್ಟೋ ಜನ ಇದಕ್ಕೆ ಎಂತೆಂಥ ಹೆಸರಿಡ್ತಾರೆ ಗೊತ್ತೇನಮ್ಮ? ಯಾರೋ ಮಾಡಿಸವ್ರೆ, ಹೌದು ಅಲ್ವಾ? ತಗೊಳ್ಳಿ ಮಾಡಿಸಿ ಕತ್ಕುನೆ ತಕೋ, ಕೈಗೂ ಹಾಕೋ, ಬಾಗಲು ಕಟ್ಟು, ಮನೆ ತುಂಬ ಕಟ್ಟು, ಪೂರ್ತಿ ಕುಡಿಕೆ ಮಾಡಕ್ಕೆ ನಮ್ಮ ಜೀವನ. ಅಂದ್ರೆ ತೆಗ್ದಿದ್ದನ್ನ ಹಾಕಿದ್ಲಾಗೆ ಇಷ್ಟೆಲ್ಲ ಸಮಸ್ಯೆಗಳು ಬರುತ್ತೆ ಅಂತ ಇವತ್ತು ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಪಾಯ ತೆಗೆದಂತಹ ಮಣ್ಣನ್ನ ಯಾವ ಕಾರಣಕ್ಕೂ ರಿಆಲ್ಟ್ರೇಷನ್, ಮತ್ತೆ ಕರ್ಮವನ್ನ ಅದನ್ನೇ ತುಂಬಿಕೊಂಡ್ರಿ. ಯಾಕೆಂದ್ರೆ ಮಣ್ಣು ತರ್ಸಕ್ ದುಡ್ಡು ಬೇಡವೇನಮ್ಮ? ಅರ್ಧ ದುಡ್ಡು ಉಳಿಸ್ಬಿಟ್ಟು ನಾವು ಮನೆ ಕಟ್ಟಬೇಕು ಅಂದ್ರೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ಕಟ್ಟೂರಂತೆ. ಎಲ್ಲಿಗೆ? ನರ್ಸಿಂಗ್ ಹೋಮ್ಗೆ. ಮನೆ ಕಟ್ಟೋದು ಅಂದರೆ ದೇವ್ರ ಗುಡಿ ಕಟ್ತೀವಿ ಅಂತ ತಿಳ್ಕೊಳ್ಳಿ ದಯವಿಟ್ಟು. ಮನೆ ಕಟ್ಟೋರಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕಟ್ಟುತ್ತಿರುವ ಭಗವಂತ ವಾಸ ಮಾಡುವ ಮನೆ ಆಗಿರಬೇಕು ಅಂತ ಯಾವ ಗುರಿಯನ್ನು ಸತ್ಯವಾಗಿ ಮನೆ ಕಟ್ಟೋರು ಅಂದ್ಕೊಂಡಿರ್ತಾರೋ ಆ ಮನೆ ನಿಜಕ್ಕೂ ದೇವಾಲಯವಾಗೇ ಇರುತ್ತೆ, ಮನೆ ಸಮೃದ್ಧಿಯಾಗಿ ಬದುಕತ್ತೆ. ನಾವು ಅಂದ್ಕೊಂಡಿರೋದು ನಿನ್ನೆ ಹೇಳಿದೆ, ಅಂದ ಚಂದವಾದ ಮನೆಯನ್ನು ಕಟ್ಟಿ ಅಂದ ಚಂದವಾಗಿರೋ ದೇಹಗಳೆಲ್ಲ ಕ್ಷೀಣಿಸಿ ಬರದೇ ಇರೋ ರೋಗಗಳೆಲ್ಲ ಅನುಭವಿಸ್ತಾ ಇರ್ತಕ್ಕಂಥ ಮನೆಯನ್ನು ಕಟ್ತಾ ಇದ್ದೀವಿ ಅಂದರೆ ನಾವು ಎಷ್ಟು ನಮಗೆ ದುರಹಂಕಾರ ಇದೆ. ನನಗೂ ಗೊತ್ತು, ನಾನು ಮನೆ ಕಟ್ತೀನಿ, ನಾನು ಕಟ್ಸಿದ್ದೀನಿ. ಇದು ಎಲ್ಲರಲ್ಲೂ ಹೌದು. ಶಾಸ್ತ್ರ ಹೇಳೋರು ಸೇರಿ ಹೇಳ್ತಾ ಇರೋದು ನಾನು. ಮನೆ ಕಟ್ಟು ಚೆನ್ನಾಗದೆ ಅಂತ ಹೇಳ್ತಾರಲ್ಲ, ಅವ್ರಿಗೂ ಸೇರಿಸೇ ಹೇಳ್ತಾ ಇರೋದು. ಅವ್ರಿಗೆ ಈ ಗಂಧನೇ ಗೊತ್ತಿಲ್ಲ. ಮನೆ ಶುಭವಾದ ಮನೆ ಯಾವುದು ಗೊತ್ತಿಲ್ಲ ಅವ್ರಿಗೆ. ಇಲ್ಲ ಗುರುಗಳೇ, ಮದುವೆ ಮಾಡಿಸೋರ್ಗೂ ಪುರೋಹಿತರಿಗೂ ಸೇರಿಸಿ ಹೇಳ್ತೀನಿ, ಅವ್ರಿಗೂ ಮದುವೆ ಅರ್ಥ ಗೊತ್ತಿಲ್ಲ, ಆದರೂ ಮದುವೆ ಮಾಡಿಸ್ತಾರೆ, ಅವ್ರನ್ನೇ ಕರ್ಕೊಂಬರ್ತಾರೆ ಇವರು. ಇನ್ವಿಟೇಷನ್ ಅಲ್ಲಿ ಬೋರ್ಡ್ ಅಲ್ಲಿ ಮಾತ್ರ ಶುಭ ವಿವಾಹ, ಶುಭ ಗೃಹ ಪ್ರವೇಶ ಇವ್ರು ಬರ್ಕೊಳ್ಳೋದು ಎಂತೊಬ್ಬಿಲ್ಲ. ಆದ್ರೆ ಅವ್ರು ಬರ್ಕೊಡ್ತಾರೆ ಶುಭ ಅಂತ, ಇವರು ಹೇಳ್ತಾರೆ ಶುಭ ವಿವಾಹ ಅಂತ. ಅಲ್ಲಿ ಶುಭ ಆಗಿಲ್ಲ, ಆಗೋದೂ ಇಲ್ಲ, ಅದಿನ್ನೂ ಗೊತ್ತೇ ಇಲ್ಲ ನಮ್ಮ ದೇಶದಲ್ಲಿ. ಪ್ರಪಂಚದ ಇತಿಹಾಸದಲ್ಲಿ ಶುಭ ಅಂತ ಪೆನ್ನು ಪೇಪರ್ಲಿದೆಯೇ ಹೊರ್ತು ಹೆಣ್ಣು ಗಂಡಿನ ಮಧ್ಯದಲ್ಲಿ ಶುಭ ಅಂತ ಇಲ್ಲವೇ ಇಲ್ಲ, ಸಾಧ್ಯನೇ ಇಲ್ಲ. ಕಾರಣ ಯಾರಿಗೂ ಗೊತ್ತಿಲ್ಲ. ಶುಭ ಅಂತ ಯಾರು ಬರೀತಾರೆ ಅವ್ರಿಗೇನು ಗೊತ್ತಿಲ್ಲ ಅಂತ ಅರ್ಥ. ಇದನ್ನ ಬೇಕಾದ್ರೆ ನಾನು ಯಾರೇ ಬಂದರೂ 1,00,000 ಜನ ಮನೆ ಒಂದೇ ವರ್ಡ್ ಕೇಳ್ತೀನಿ, ಶುಭ ಎಂದರೆ ಏನು? ಉತ್ತರ ಕೊಡಿ ಫಸ್ಟು. ಶುಭ ಎಂದರೆ ಏನು? ಉತ್ತರ ಕೊಡಿ. ನೀವು ಆಮೇಲೆ ಕೊಡಿ ಮೆಸೇಜ್, ಏನು ಬೇಕಾದ್ರೆ ಹಾಕಿ, ಈಗಲೂ ಬೇಕಾದ್ರೆ ಮೆಸೇಜ್ ಹಾಕಿ. ಶುಭ ಎಂದರೆ ಏನು? ಉತ್ತರ ಬೇಕು. ಹೇಳೋಕ್ಕಾಗಲ್ಲ, ಅಷ್ಟು ಸುಲಭ ಅಲ್ಲ. 6 ತಿಂಗಳು ಟೈಮ್ ಕೊಡ್ತೀನಿ, ನನಗೆ ಮಾಹಿತಿ ಬೇಕು. ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ರೆ ಅಂಥವ್ರಿಗೆ ಗುರುತಿಸೋಣ, ಸನ್ಮಾನ ಮಾಡೋಣ, ಅಂಥವ್ರು 4-6 ಜನ ಕಂಚೋಣ ಅಲ್ಲಮ್ಮ. ಯಾಕೆಂದ್ರೆ ಎಲ್ಲ ನನ್ನೊಬ್ಬನಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತಕ್ಕಂಥ ವಿಚಾರ ಅಲ್ಲ. ಪ್ರತಿಯೊಬ್ಬರು ಗೊತ್ತಾಗಬೇಕು. ಈ ವಿಷಯವನ್ನು ಯಾಕೆ ಮುಂದೆ ಇಡ್ತಾ ಇದ್ದೀನಿ ಅಂತ ನೀವೆಲ್ಲ ತಿಳ್ಕೋಬೇಕು ಅಂತ. ಎಲ್ಲೋ ಒಬ್ಬರ ಹತ್ರ ಇಟ್ಕೊಂಡು ಅದನ್ನು ತಗೊಳ್ಳೋರು ಎಲ್ಲೋ ಬಿಸಾಕ್ಬಿಟ್ರೆ ಯಾರಿಗೂ ಅರ್ಥ ಆಗಲ್ಲ. ಅದಕ್ಕೆ ಭಗವಂತ ಹೇಳಿ ಕಳಿಸಿರೋದು ಏನಕ್ಕೆ ಅಂದರೆ, ಇಟ್ಟು ಕೊಟ್ಟು ಬಾ, ಇಟ್ಟು ಕೊಟ್ಟು ಬಾ ಅಂತ ಪ್ರತಿಯೊಬ್ಬ ಮನುಷ್ಯನ ಕಳಿಸಿರೋದು ಭೂಮಿಗೆ. ನಾವು ಎಲ್ಲ ಗೋರ್ಕಂಡೇ ಹೋಗೋದು.
ಜೊತೆಲಿ ಹೋಗ್ತದ ಇಲ್ಲ. ಇಲ್ಲ, ಇಟ್ಟೇ ಹೋಗೋದು. ಯಾವ್ದನ್ನ? ಕರ್ಮದ್ನ. ಆ ಕರ್ಮದ್ನ ಅವ್ರು ಬಳಸ್ಕೊಂಡು ಅವರು ಕರ್ಮದಲ್ಲಿ ಸಿಕ್ಕಾಕೋತಾರೆ. ಇದಕ್ಕೆ ಕರ್ಮ ಸಿದ್ಧಾಂತ ಅಂತಾರೆ. ಈಗ ಆ ಪಾಯಕ್ಕೆ ತುಂಬತಕ್ಕಂಥ ಮಣ್ಣು ಎಷ್ಟರ ಮಟ್ಟಕ್ಕೆ ಸರಿ ಅಂತ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ನಂಬದಿ ಬೇಕು ಅಂದರೆ, ನಂಬಿಕೆ ಇದ್ದರೆ, ಈ ಸಾಬೀತು ಮಾಡಿ ಮನೆ ಹಿಂಗೆ ಕಟ್ಟಬೇಕು ಅನ್ನೋದಿದ್ದರೆ ಯಾವ ಕಾರಣಕ್ಕೂ ನಿಮ್ಮ ಮನೆಯ ಪಾಯದ ಮಣ್ಣನ್ನು ಮತ್ತೆ ಬಳಸಬಾರದು. ತೊಗೊಂಡೋಗಿರೋರು ದೂರ ಹಾಕ್ಬಿಡಿ, ಇಲ್ಲ ಮುಂದ್ಗಡೆ ಕಾಂಪೌಂಡಿಗೆ ತುಂಬ್ಕೊಳ್ಳಿ. ತುಂಬಂಗಿಲ್ಲ ಆದರೂ ಹೇಳ್ತೀನಿ, ರಸ್ತೆಗೆಲ್ಲರೂ ಡುಬ್ಬ ಇದ್ರೆ ಅಲ್ಲಿಗೆ ಹಾಕಿ, ಹಳ್ಳ ಇದ್ದರೆ. ನಿಮ್ಮ ಮನೆಗೆ ಬಳಸಬಾರದು, ಕಾಂಪೌಂಡ್ ಒಳಗಡೆ ಆಗಲಿ ಮನೆ ಒಳಗಡೆ ಆಗಲಿ. ಇಲ್ಲ ನಿಮ್ಮ ಮನೆಯಲ್ಲಿ ದೀರ್ಘವ್ಯಾಧಿ ಮನೆಯನ್ನು ಕಟ್ಟುತ್ತಿದ್ದೇವೆ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಯಾವ ಮನೆ ಕಟ್ಟುತ್ತಿದ್ದೇವೆ? ದೀರ್ಘವ್ಯಾಧಿ. ಯಾವ ಕಾರಣಕ್ಕೂ ಮೆಡಿಸಿನ್ ಇಲ್ಲ ಇದಕ್ಕೆ. ಅಂತಹ ರೋಗಗ್ರಸ್ತವಾದ ಮನೆಯನ್ನು ನಾವೇ ಕಟ್ಕೋತಾ ಇದ್ದೀವಿ. ದಯವಿಟ್ಟು ದೇವರಿಗೆ ನಿಂದನೆ ಮಾಡಬೇಡಿ. ಮಕ್ಕಳಿಗೆ ಹುಷಾರಿಲ್ಲ, ಹೆಂಡತಿಗೆ ಹುಷಾರಿಲ್ಲ, ನನಗೂ ಹುಷಾರಿಲ್ಲ, ಈ ರೀತಿಯಾದ ವೇದನೆಯನ್ನು ಮನೆಯಲ್ಲಿ ನೀವು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಆ ಮಣ್ಣು ನಿಮಗೆ ಶಾಪ ಕೊಡುತ್ತೆ. ನೀವೇ ಶಾಪಗ್ರಸ್ತರಾಗಬಾರದು. ನಾನು ಹೆದರಿಸ್ತಾ ಇಲ್ಲ, ತಿಳ್ಕೊಳಕ್ಕಂಥ ವಿಚಾರ. ಹಾಗಾಗಿ ಪಾಯಕ್ಕೆ ಹಾಗಿದ್ಮೇಲೆ ಯಾವುದನ್ನು ತುಂಬಬೇಕು ಅಂತಕ್ಕಂಥ ಕ್ವಶನ್ ಮಾರ್ಕ್ ಇದೆಯಲ್ಲ, ಅದನ್ನು ನೀವು ತಿಳ್ಕೊಳ್ತಕ್ಕಂತಹ ವಿಚಾರ ಇದೆಯಲ್ಲ, ಅದನ್ನು ನೀವು ಫಸ್ಟು ಆ ಕೆಲಸವನ್ನು ಮಾಡಿದ್ರೆ, ಪಾಯಕ್ಕಾಗಿದ್ಮೇಲೆ ಯಾವುದನ್ನು ತುಂಬಬೇಕು, ಯಾವ ಮಣ್ಣನ್ನು ತುಂಬಬೇಕು ಅಂತ ತಿಳ್ಕೊಳ್ಳೋದು ಆದರೆ, ಯಾಕೆ ಇದನ್ನು ಬ್ರೇಕ್ ಮಾಡ್ತಾ ಇದ್ದೀನಿ ಅಂದರೆ, ನೀವು ಮನೆ ಕಟ್ಟೋದಕ್ಕೆ ನಿಮಗೆ ಅರ್ಹತೆ ಇದೆಯಾ? ಇದ್ದರೆ ಯಾವ ರೀತಿ ಮಣ್ಣು ಅಲ್ಲಿ ಬೇಕಾಗತ್ತೆ? ಮರಳು ಬೇಕಾ? ಮಣ್ಣು ಬೇಕಾ? ಹಳದಿ ಮಣ್ಣು ಬೇಕಾ? ಕೆಂಪು ಮಣ್ಣು ಬೇಕಾ? ಬಿಳಿ ಮಣ್ಣು ಬೇಕಾ? ಮಣ್ಣು ಮರಳು ಎರಡು ಮಿಕ್ಸ್ ಆಗಬೇಕಾ? ಇದೆಲ್ಲ ತಿಳ್ಕೊಬೇಕಲ್ಲ. ಹಾಂ ಗುರುಗಳೇ, ಮನೆ ಕಟ್ಟಲು ಅರ್ಹತೆ ಇದೆಯಾ ಅನ್ನುವಂಥ ವಿಚಾರ ಯಾಕೆ ಬಂತು ಗುರುಗಳೇ? ಹಾಗಿದ್ರೆ ಎಲ್ರಿಗೂ ಅರ್ಹತೆ ಇರಲ್ವಾ? ಹಾಗಿದ್ರೆ ಯಾವ ಕಾರಣಕ್ಕೂ ಮದುವೆ ಮಾಡ್ಕೊಳ್ಳೋಕ್ಕೂ ಅರ್ಹತೆ ಇರಲ್ಲ, ಮಗು ಮಾಡ್ಕೊಳ್ಳೋಕ್ಕೂ ಅರ್ಹತೆ ಇರಲ್ಲ, ಮನೆ ಕಟ್ಟೋಕ್ಕೂ ಅರ್ಹತೆ ಇರಲ್ಲ. ಹಂಗೆಲ್ಲ ಇದ್ರೆ ಯಾಕೆ ಕಷ್ಟ ಅನುಭವಿಸ್ಬೇಕಿತ್ತು ನಾವು? ಈಗ ಮನೆ ಕಟ್ಟೋದಕ್ಕೂ ನಮ್ಗೆ ಅರ್ಹತೆ ಇದೆ ಅಂದರೆ ಮನೆ ಚೆನ್ನಾಗಿ ಕಟ್ಬಿಟ್ಟು ಮನೆ ಚೆನ್ನಾಗಿರ್ಬೋದಾಗಿತ್ತು. ರೋಗಗಳು ಯಾಕೆ ಬರಬೇಕು? ಅಂದರೆ ಯೋಗ ಇಲ್ಲ ಅಂತ ತಿಳ್ಕೊ. ಹಾಂ ಗುರುಗಳೇ. ಮದುವೆ ಮಾಡ್ಕೊಂಡ್ರೆ ನೆಮ್ಮದಿ ಇಲ್ಲ ಅಂದರೆ ಯೋಗ ಇಲ್ಲ ಅಂತ ತಿಳ್ಕೊ. ಅಂದರೆ ಮನೆ ಕಟ್ಟೋ ಯೋಗ ಇಲ್ಲ ಅಂದರೆ ನಿಮಗಿಲ್ಲ ಇಲ್ಲ ಅಂತಲ್ಲ, ಕಾರಣ ತಿಳ್ಕೊಳ್ಳಿ. ಮನೆ ಕಟ್ಟಬೇಕು ಅಂದರೆ ನಾನು ಯಾವ ರೀತಿಯ ಮಾರ್ಗದಲ್ಲಿ ಹೋಗಿ ಮನೆಯನ್ನು ಕಟ್ಟಬೇಕು, ಎಷ್ಟು ವಯಸ್ಸಿಗೆ ಮನೆಯನ್ನು ಕಟ್ಟಬೇಕು, ಅದು ಕ್ರಮ ಇರುತ್ತೆ. ಮನೆ ಕಟ್ಟೋದಕ್ಕೂ ಇಷ್ಟೆಲ್ಲ ಕ್ರಮ ಅಳವಡಿಸ್ಕೊಂಡು ತಿಳ್ಕೊಂಡು ಅಮ್ಮ ನೆಮ್ಮದಿಯಾಗಿರಬೇಕು ಅಂದರೆ ಹೆಸರು ಬಲದಲ್ಲಿ ಮನೆ ಕಟ್ಟೋದಲ್ಲ, ಹೆಸರು ಬಲದಲ್ಲಿ ಮದುವೆ ಮಾಡೋದಲ್ಲ, ಹೆಸರು ಬಲದಲ್ಲಿ ಮಗುವಿನ ಭವಿಷ್ಯವನ್ನು ರೂಪಿಸುವುದಲ್ಲ. ಇವು ಮೂರು ಪೂರ್ಣವಾಗಿ ತಪ್ಪಾಗೋಗಿದೆ ನಮ್ಮ ದೇಶದಲ್ಲಿ, ಇವು ಮೂರೂ. ಓಕೆ ಗುರುಗಳೇ, ಇದ್ರ ಬಗ್ಗೆ ಗುರುಗಳಿಂದ ಫೌಂಡೇಶನ್ ಅನ್ನುವಂಥ ವಿಚಾರದಲ್ಲಿ ಮತ್ತಷ್ಟು ಮಾಹಿತಿನ ಕಂಡ್ಕೋತೀನಿ ಗುರುಗಳೇ ನಿಮ್ಮಿಂದ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ 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 ಗೀತಾವ್ರೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗನ ಬಗ್ಗೆ ತಿಳ್ಕೊಬೇಕಾಯ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ದರ್ಶನ್, ಉತ್ತರ ಭಾದ್ರ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಏನು ಓದಿದ್ಯಮ್ಮ? ನಾನು SLC ಓದಿದ್ದೀನಿ. ಮಗನ ಮಗಳ? ಮಗನ ಬಗ್ಗೆ ಕೇಳಬೇಕು. ಎಷ್ಟು ವಯಸ್ಸು ಅವನಿಗೆ? ಈಗ 25 ನಡೀತಾ ಐತೆ. ಏನು ಮಾಡ್ತಿದ್ದಾನೆ? ಹಂಗೆ ಹೋಟ್ಲು ಇಟ್ಕೊಂಡವನೆ ಬೆಂಗಳೂರಲ್ಲಿ. ಏನು ಆಗ್ಬೇಕಿತ್ತು ಅವನ ಬಗ್ಗೆ? ಅದೇ ಅವನ ಬಗ್ಗೆ ಮುಂದೆ ಭವಿಷ್ಯ ಏನು ಅಂತ ಕೇಳೋಣ ಅಂತ ಮಾಡಿ. ಭವಿಷ್ಯ ಅಂದರೆ ಲವ್ ಮಾಡೋನ ಲವ್ ಮಾಡ್ತಾನ ಅಂತ ಕೇಳಬೇಕಷ್ಟೇ, ಬೇರೆ ಏನೂ ಕೇಳಂಗಿಲ್ಲ ನೀನು. ಅಮ್ಮ ನೀನೇನು ಕೇಳ್ಬೇಕು ಹೇಳು? ಲವ್ ಮಾಡೋನ ಈಗ ಆಲ್ರೆಡಿ, ಅಥವಾ ಮುಂದೆ ಮಾಡ್ತಾನ, ಯೋಚನೆ ಮಾಡ್ತಾವನ ಅಂತ ಅಷ್ಟೇ ಕೇಳಬೇಕು. ಅಮ್ಮ ಬೇಜಾರಾಯ್ತಾ, ಅರ್ಥ ಆಯ್ತಾ, ಖುಷಿ ಆಯ್ತಾ? ಬೇಜಾರಾಯ್ತು. ನಿಮ್ಮ ಮಗ ಲವ್ ಮಾಡೋದು ಬೇಡವಾ? ಅಮ್ಮ ಮಗ ಲವ್ ಮಾಡೋದು ಬೇಡವಾ? ಅದಂಗಾಗುತ್ತೆ ಸರ್. ಅದಂಗಾಗತ್ತೆ? ನೀನೆಲ್ಲ ಅವ್ನು ಮಾಡ್ತಾನೆ, ಇದಂಗಾಗತ್ತೆ ಅಂತ ಏನು ಹೇಳೋದು ನಾನು? ನಾವಿನ್ನೂ ಇದ್ದೀವಲ್ವ, ನಾವು ನೋಡ್ತೀವಿ. ನೀವು ನೋಡ್ತಿದ್ದೀರಾ ಮಾಡ್ಬೇಕಂತ? ಒಪ್ತಿದ್ರ ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ನೀನು ಗಾಬರಿ ಆಗ್ಬಿಡೋದಾಯ್ತು. ತಿಳ್ಕೊ ಯಾಕೆ ನಾನು ಕಾಮಿಡಿ ಮಾಡ್ತಾ ಇದ್ದೀನಿ ಅಂತಕ್ಕಂಥ ವಿಷಯ ಏನಂದ್ರೆ, ಉತ್ತರಾಭಾದ್ರ ನಕ್ಷತ್ರಕ್ಕೆ ಬ್ರೇಕ್ ಇಲ್ಲ ಅಂತ. ಅಪ್ಪ ಅಮ್ಮನ ಹತ್ರ ಬ್ರೇಕ್ ಇರಲ್ಲ, ಹುಡುಗನ ಹತ್ರ ಬ್ರೇಕ್ ಇರುತ್ತೆ. ಅವನು ಯಾವಾಗ ಮಲಕತ್ತಾನೆ, ಯಾವಾಗ ಹೇಳ್ತಾನೆ, ಯಾವಾಗ ತಿಂತಾನೆ, ಯಾವಾಗ ಖುಷಿಯಾಗಿರ್ತಾನೆ. ಅಮ್ಮ ಇನ್ನೂ ಇವ್ರಿಗೆ ಕೌನ್ಸಿಲಿಂಗೇ ಮಾಡಿಲ್ಲ ಇವರು. ಇವನು ನನ್ನ ಮಗನೇನಾ ಈ ಮಟ್ಟಕ್ಕೂ ಟೈಮ್ ಟೇಬಲ್ ವಿಚಿತ್ರವಾಗಿದೆಯಲ್ಲ ಈ ಒಂದು. ಅಮ್ಮ ನಿಮ್ಗೆ ಅನ್ಸಿಲ್ವಾ? ಹೌದು ಹೌದು. ಮತ್ತು ಯಾವಾಗ ನೀವು ಗುರ್ತಿಸೋದು? ಈಗ ಹೇಳು, ಲವ್ ಮಾಡಿರ್ಬೇಕಾ ಬೇಡವಾ ಅಂತ. ನೀವು ಮಗನ ಬಗ್ಗೆ ಗುರ್ತೇ ಇಲ್ಲ, ನಾನು ಲವ್ ಮಾಡಬೇಕಾ ಬೇಡವಾ? ಯಾಕೆ ಇದನ್ನು ಪದೇ ಪದೇ ಹೇಳ್ತೀನಿ ಅಂದರೆ, ಇದು ಹುಚ್ಚುತನದ ನಕ್ಷತ್ರ. ಆಮೇಲೆ ನಿಮ್ಮ ಮನೆ ಎಷ್ಟು ವರ್ಷದಮ್ಮ?
ನಮ್ಮ ಮನೆ ತುಂಬಾ ವರ್ಷದ್ದು ಸರ್. ಓಕೆ, ನಿಮ್ಮ ಬಾಗ್ಲಲ್ಲಿ ಯಾವ ದೇವರದನ್ನ ಕಾಯಿ ಕಟ್ಟಿದ್ದೀರಾ? ನಾವು ಇದು ನಮ್ಮ ಮನೆ ದೇವ್ರದ್ದು ರಂಗನಾಥ ಸ್ವಾಮಿದು. ಎಷ್ಟು ಕಾಯಿ ಕಟ್ಟಿದ್ದೀರಾ ಬಾಗ್ಲಲ್ಲಿ? ಒಂದೇ. ಓಕೆ, ಪೌರ್ಣಮಿಯಲ್ಲಿ ಅಮಾವಾಸ್ಯ ತಡೆ ಹೊಡ್ಸೋದು ಯಾವಾಗ? ನಾವೆಲ್ಲ ಏನು ಮಾಡಲ್ಲ ಸ್ವಾಮಿ, ವರ್ಷಕ್ಕೊಂದೇ ಅಮ್ಮ. ಸರಿ ಮನೆ ಕಟ್ಟೋದು. ನಾನು ಹೇಳ್ತಾರೆ ತಿಳ್ಕೊ, ನೀನು ಅಂತಲ್ಲ, ನಿಮ್ಮ ಅತ್ತೆ ಮಾವ, ನಿಮ್ಮ ಅಪ್ಪ ಅಮ್ಮ ಈ ಸಂಪ್ರದಾಯದಲ್ಲಿ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ತಡೆ ಹೊಡ್ಸೋದು, ಯಂತ್ರ ಕಟ್ಸೋದು, ಈ ಅಭ್ಯಾಸ ಮತ್ತು ಮರಿ ಬಲಿ ಕೊಡೋದು, ಈ ಥರದ ಅಭ್ಯಾಸ ಯಾರಿಗಿತ್ತು? ನಿಮ್ಮ ತಂದೆ ಮನೆಯಲ್ಲ, ನಿಮ್ಮ ಗಂಡನ ಮನೆಯಲ್ಲ, ಯಾರಿಗಿತ್ತು? ಇಲ್ಲ ಸ್ವಾಮಿ, ಆತರ ಯಾರು ಇಲ್ಲ. ನಮ್ಮ ಗಂಡ ಮನೇಲೂ ಇಲ್ಲ, ನಮ್ಮ ಅಪ್ಪ ಮನೇಲೂ ಇಲ್ಲ. ಅಂದರೆ ದೇವ್ರಿಗೆ ಹೋಗಲ್ವಾ ನೀವು? ಬಲಿ ಕೊಡೋ ದೇವ್ರಿಗೆ ಹೋಗೋದೇ ಇಲ್ವಾ? ಹೋಗ್ತೀವಿ, ಬಲಿ ಕೊಡೋ ದೇವ್ರಿಗೆ ಹೋಗ್ತೀವಿ, ಪೂಜೆ ಮಾಡ್ಕೊತೀವಿ, ಬರ್ತೀವಿ ಅಷ್ಟೇ. ನಿಮ್ಮ ಮನೆ ದೇವ್ರು ಯಾವುದು? ಆತರ ಮನೆ ರಂಗನಾಥ ಸ್ವಾಮಿ. ಓಕೆ, ಈಗ ಬಲಿ ಕೊಡೋ ದೇವರು ರಂಗನಾಥನಿಗೂ ಸಂಬಂಧ ಇದೆಯಾ? ಅದಕ್ಕೆ ಬಲಿ ಕೊಡ್ತೀವಿ ಸ್ವಾಮಿ ನಾವು. ಒಂದು ನಿಮಿಷ ಅಮ್ಮ, ಮನೆ ದೇವರು ರಂಗನಾಥ ಆದಮೇಲೆ ರಂಗನಾಥ ಹತ್ರನೇ ಹೋಗಬೇಕು, ನೀವು ಬಲಿ ಕೊಡೋ ದೇವ್ರಿಗೆ ಯಾಕೆ ಹೋಗ್ತೀರಾ ಅಂತ ನಾನು ಕೇಳ್ತೀನಿ. ಅದು ಹಿಂದಿಂದ ನೆಡ್ಸ್ಕೊಂಡ್ ಇದೇ ತಾಯಿ, ನಿನ್ನ ಮಗ ಹುಟ್ಟಿರೋದು ಈ ಕರ್ಮದಲ್ಲೇ. ಇವರು ಸುಮಾರು ಜನ ಈ ರಾಮಾಯಣ ಮಾಡ್ತಾರೆ. ಹೌದು ಗುರುಗಳೇ. ಅಲ್ಲ, ಮನ್ದೇವ್ರು ಯಾವುದು? ಶ್ರೀನಿವಾಸ, ರಂಗನಾಥ ಅಂದ್ಬಿಡೋದು, ಬಲಿ ಕೊಡೋ ದೇವ್ರಿಗೆ ಹೋಗ್ಬಿಡೋದು. ಯಾಕೆ ಹೋಗ್ತೀರಾ ಅಲ್ಲಿ? ಹಿಂದಿನಿಂದ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರು ಹೇಳ್ದಾಗ. ಅಲ್ಲಮ್ಮ, ಮನೆ ಯಜಮಾನ್ರ ಹತ್ರನೇ ಏನಿದ್ರು ಕೇಳ್ಕೋಬೇಕು. ಹೌದು, ಅವ್ರ ಹತ್ರನೇ ತಗೋಬೇಕು ಪರ್ಮಿಷನ್. ಪಕ್ಕದ ಮನೆಯವ್ರು ಕೇಳಕ್ಕಾಗತ್ತಾ ನಾವು? ಹಾಗೆ ಅಮ್ಮ, ನಿನ್ಗೆ ಅರ್ಥ ಆಗ್ತಾ ಇದೆ ಹೇಳ್ತಾರದ್ ನಾನು? ಅರ್ಥ ಆಯ್ತು. ಆಮೇಲೆ ನಿಮ್ಮ ಮನೆಯಲ್ಲಿ ಫೋಟೋಗಳು ಯಾವ್ಯಾವ್ದು ಇಟ್ಟಿದ್ಯಾ ತಾಯಿ? ನಾವು ಇದು 3 ಒಂದೇ ಇಟ್ಟಿರೋದು ಸ್ವಾಮಿ. ಮಂಜುನಾಥ ಸ್ವಾಮಿದೊಂದು, ಹಾ, ಲಕ್ಷ್ಮೀ ವಿಘ್ನೇಶ್ವರ ಸರಸ್ವತಿ ಇರೋದೊಂದು, 2 ಇಟ್ಟಿದೀವಿ. ಈಗ ಮಂದೇವ್ರೇ ಇಲ್ವಲ್ಲ ಅಲ್ಲಿ? ಮಂದೇವ್ರದ್ದು ಗೋಡೆಗೆ ಹಾಕಿದೀವಿ ಫೋಟೋ. ಎಂತ ಎಷ್ಟು ಅನ್ಯಾಯ ನಮ್ಮ ನೀನು. ಅಲ್ಲಮ್ಮ, ಮಂಜುನಾಥ ಯಾಕಲ್ಲಿ ಬೇಕಿತ್ತು? ನಿಮ್ಮ ಮನೆದೇವ್ರ ಫೋಟೋ ಒಂದೇ ಬೇಕಿರೋದು. ಆದರೂ ಒಂದಂತೂ ಈ ವಿಚಾರದಲ್ಲಿ ಹೇಳ್ತೀನಿ ನಾನು, ನಮಗೆ ಇರಬೇಕಾದದ್ದು, ಆಗಬೇಕಾದದ್ದು ಒಬ್ಬನೇ ಸೂರ್ಯ ಮಾತ್ರ. ಸೂರ್ಯನಿಗೆ ಅಲ್ಲದೆ ಪೂಜೆ ಯಾವುದಕ್ಕೆ ನೀವು ಮಾಡಿದ್ರು ನಿಮಗೆ ಅಕೌಂಟ್ ಓಪನ್ ಆಗಲ್ಲ. ಹಾಗಂತ ನೀವು ಫೋಟೋ ಇಟ್ಕೋಬೇಡಿ ಅಂತ ನಾನು ಹೇಳಲ್ಲ. ಚೌಡಮ್ಮಂದು ಇಟ್ಕೊಳ್ಳಿ, ಸತ್ಯನಾರಾಯಣದು ಇಟ್ಕೊಳ್ಳಿ, ಅಯ್ಯಪ್ಪಂದು ಇಟ್ಕೊಳ್ಳಿ, ನಿಮ್ಮ ಹಣೆ ಬರ. ಆದರೆ ನಿಮ್ಮ ಮನೆಗೆ ನೀವೇ ವಾಮಾಚಾರ ಮಾಡ್ಕೋತಾ ಇದ್ದೀರಾ, ಮಾಟ ಮಂತ್ರ ಮಾಡ್ಕೋತಾ ಇದ್ದೀರಾ, ಅದು ನಿಮ್ಮ ಡಿಸೈಡ್, ನಿಮಗೆ ಗೊತ್ತಿಲ್ಲ. ಮನೆಯಲ್ಲಿ ಮನದೇವರು ಒಂದೇ, ಮನೆಗೆ ಯಜಮಾನ ಒಬ್ಬನೇ, ಪ್ರಪಂಚಕ್ಕೆ ಎಲ್ಲವೂ ಕೊಡ್ತಕ್ಕಂಥ ಸೂರ್ಯ ಒಬ್ಬನೇ, ಭೂಮಿ ಒಂದೇ. ಈ ಸತ್ಯ ಯಾವಾಗ ತಿಳ್ಕೊಳ್ಳೋದು ನಾವು? ಒಂದೇ ಮಾತರಂ, ಯಾರು ಹೇಳ್ಕೊಟ್ಟಾಗ ಜೈ ಅಂತೀವಿ ನಾವು ಒಂದೇ ಅನ್ನೋದು ಯಾಕೆ ಕಲ್ತ್ಕೋತಾ ಇಲ್ಲ? ಗಂಡ ಹೆಂಡತಿ ಒಂದು, ಕುಟುಂಬ ಒಂದು, ದೇವರು ಒಂದು, ಭೂಮಿ ಒಂದು, ಭಾಷೆ ಹಲವಾರು. ಯಾಕೆ? ಸಂದರ್ಭಕ್ಕನುಸಾರವಾಗಿ. ಹಾಗಂತ ಬೇರೆ ದೇವ್ರು ಮಾಡಬಾರ್ದ? ಮಾಡಿ ಪ್ರಾಧಾನ್ಯತೆಯನ್ನು ಯಾವ್ದು ಕೊಡಬೇಕು? ಮನೆ ಯಜಮಾನನಿಗೆ ಕೆಳಗಡೆ ಕೂರಿಸ್ಬಿಟ್ಟು ಯಾರಿಗೋ ಬಂದರು ತಂದು ಸೋಪ ಹಾಕಿದ್ರೆ ಹೆಂಗಿದು ಅರ್ಥ? ಅಂದ್ರೆ ಕೆಲವೊಬ್ರು ಈಗ ಮನೆ ದೇವ್ರನ್ನ ಮನೇಲಿ ಇಡಬಾರ್ದು ಅನ್ನುವಂಥವ್ರು ಎಷ್ಟೊಂದು ಜನ ಇದ್ದಾರೆ ಗುರುಗಳೇ, ಹೇಳೋರು. ಈ ಕನ್ಫ್ಯೂಷನ್ ಅಲ್ಲಿ ಎಷ್ಟೊಂದು ಜನ ಇರ್ತಾರೆ ಗುರುಗಳು. ಅದಾಗಬಾರ್ದು ಅಂತ ಈಗ ಹೇಳಿದ್ ನಾನು. ಹಾ ಗುರುಗಳೇ. ಅಮ್ಮ, ನಿನ್ಗೆ ಇವಾಗ ತಿಳ್ಕೊಂಡೆ ಅಂತ ಅನಿಸ್ತಾ? ಬೇಜಾರಾಯ್ತಾ? ಇಲ್ಲ ಸರ್, ಬೇಜಾರೇನಾಗಿಲ್ಲ, ತಿಳ್ಕೊಂಡಿದೀನಿ ನಂಗಾಯ್ತು. ಯಾಕೆಂದ್ರೆ ಮನೆ ದೇವ್ರ ಫೋಟೋ ತರಬೇಕು ಅಂತ ಅದೇ ಹಿಂಗೆ ಆಯ್ತಾ ಇಲ್ಲ. ನೋಡ್ದಾ ಎಷ್ಟು ಚೆನ್ನಾಗಿ ಇವಾಗ ನಿನ್ಗೆ ಓಪನ್ ಆಯ್ತು. ಶುಕ್ರವಾರ ರಂಗನಾಥ ಈಗ ನಿನ್ ಕಣ್ ತೆರೆಸಿ ಕರೆ ಸಿಕ್ಕೈತೆ, ಖುಷಿ ಪಡು. ಇವತ್ತೇ ಕೆಲಸ ಮಾಡು, ರಂಗನಾಥನ ಫೋಟೋ ತಂದು ಎಲ್ಲ ಫೋಟೋಗಳನ್ನ ಸೈಡ್ಗಿಟ್ಟು ಇದಕ್ಕೆ ಪ್ರಧಾನವಾಗಿ ಇವತ್ತು ಶುಕ್ರವಾರ ಆಗಲಿಲ್ಲ ನಾಳೆ ಮಾಡು, ತೊಂದರೆ ಇಲ್ಲ. ಒಳ್ಳೆ ತುಳಸಿ ಘಮ ಘಮ ಅನ್ನೋ ಹೂವು ಹಾಕಿ ತುಪ್ಪ ದೀಪ ಹಚ್ಚಿ ನಾಳೆ ಕಡಲೆಬೇಳೆ ಹೊಡೆ ಪಾಯಸ ಮಾಡಿ, ಆಯಿತಾ? ನಾಳೆ ಮಧ್ಯಾಹ್ನ ಹಬ್ಬ ಇದ್ದಂಗೆ ಇರಬೇಕು ನಿಮ್ಮ ಮನೇಲಿ. ಮಾಡಿ ನೋಡು, ನಿಮ್ಮ ಯಜಮಾನಿಗೆ ಹೇಳು ಎಲ್ಲೂ ಹೋಗ್ಬೇಡಿ ಕಣ್ರಿ, ಇವತ್ತು ವಿಶೇಷವಾಗಿ ನಮ್ಮ ಮನದೇವರನ್ನು ಬರಮಾಡ್ತಾ ಇದ್ದೀನಿ ಅಂತ. ಇಷ್ಟು ಮಾಡಿ ನೋಡಮ್ಮ, ನಿಮ್ಮ ಮನೆಯಲ್ಲಿ ನಾಳೆ ಎಷ್ಟು ಖುಷಿ ಇರುತ್ತೆ, ನಾಳೆ ರಾತ್ರಿ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಸೋಮವಾರ ಬೇಕಾದ್ರೆ ಕರೆ ಮಾಡು, ನಾನು ಇನ್ನೊಂದು ಸಲ ಹೇಳ್ಕೊಡ್ತೀನಿ. ನಿಮ್ಮ ಮನೆಯ ಒಂದು ಬದಲಾವಣೆ ಆಗತ್ತೆ. ನಿಮ್ಮ ಮಗನ ವಿಚಾರ ಮುಂದೆ ತಿಳ್ಕೊಳ್ಳುವಂತೆ ಒಂದಂತೂ ತಿಳ್ಕೊ, ಅವನು ಮೊಬೈಲ್ ಬಳಸ್ತಾ ಇರ್ತಕ್ಕಂಥದ್ದು, ರಾತ್ರಿ ಮಲಗ್ತಾ ಇರ್ತಕ್ಕಂಥದ್ದು, ತುಂಬ ತಡ ಮಲಗ್ತಾನೆ ಅಂತ ಗೊತ್ತಿಲ್ವೇನಮ್ಮ ನಿನಗೆ? ಅದಕ್ಕೆ ನಾನು ಲವ್ ಮಾಡ್ತಾನೆ ಮಾಡಿರ್ತಾನೆ ಅಂದಿದ್ದು. ಹಂಗಂತ ಲವ್ ಮಾಡೋದು ತಪ್ಪು ಅಂತಲ್ಲ, ಮಾಡಲಿ. ಆದರೆ ಲವ್ ಮಾಡೋಕ್ಕೆ ತಾನೇ ಮದುವೆ ಮಾಡ್ಕೊಳ್ಳೋದು ಅಲ್ಲ ಗುರುಗಳೇ. ತಡವಾಗಿ ಮಲ್ಗೋರೆಲ್ಲ ಲವ್ ಮಾಡ್ತಾರೆ ಅನ್ನುವಂಥ ವಿಚಾರ ನಿಜಕ್ಕೂ ಅಮ್ಮ. ಮಲಗೋ ಟೈಮ್ಗೆ ಮಲಗೋದು ನಿದ್ದೆ ಬರ್ತಾ ಇದೆ ಅಂದರೆ ಲವ್ ಏನು ಅಫೆನ್ಸ್ ಇಲ್ಲ ಅಂತ. ಓಕೆ, ಅದು ಲವ್ ಅಂದರೆ ಹುಡುಗಿದೇ ಆಗಬೇಕು ಅಂತಿಲ್ಲ, ಯಾವುದೋ ಒಂದು ಲವ್. ಯಾವುದೋ ಒಂದು ಲವ್ ಅಂದರೆ ದುಡ್ಡು ಮಾಡಬೇಕು, ನಾಳೆ ಬೆಳಗ್ಗೆ ಎಲ್ಲೋ ಹೋಗಬೇಕು, ಯಾರನ್ನ ಮೀಟ್ ಮಾಡಬೇಕು, ಅದು ಲವ್ ಅಲ್ವಾ? ಹುಡುಗಿ ಒಂದೇ ಲವ್ವಾ? ಯಾವ ಕಾರಣಕ್ಕೂ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅಂತ ಟಿ ವಿ ನೋಡೋರು ಮೊಬೈಲ್ ನೋಡೋರು ಹೇಳೋದಿಷ್ಟೇ ಲವ್, ನಾಳೆ ಬೆಳಗ್ಗೆ ಏನೋ ಲವ್.
ನಾಳೆ ಬೆಳಗ್ಗೆ ಎದ್ದ ಮೇಲೆ ನೋವು. ಯಾಕೆ ನೋವು ಆಗಲ್ಲ, ಇವ್ರಿಗೆ ನೋವು ಹೋಗಲ್ಲ. ಏನೋ ಒಂದು ನಿರೀಕ್ಷೆ ಇರುತ್ತೆ, ಅದನ್ನ ಅಷ್ಟೇ. ಈಡೇರಿಸ್ಕೊಳ್ಳೋಕೆ ಅಮ್ಮ ನೀನು ಫಸ್ಟ್ ಕೆಲಸ ಮಾಡು, ಅವಕಾಶ ಆದರೆ ಇನ್ನೊಮ್ಮೆ ಕರೆ ಮಾಡಿ ಹೇಳ್ಕೊಡ್ತೀನಿ. ಬರೀ ಫೋನಲ್ಲೇ ಕೇಳ್ಕೊಂಡು ಕಾಲ ಕಳಿಬೇಡ, ಸತ್ಯ ತಿಳ್ಕೊ, ಮಕ್ಕಳ ಭವಿಷ್ಯವನ್ನು ರೂಪಿಸು. ಪಾಪ ತುಂಬ ತಡ ಆಗಿದೆ ಹುಡುಗನಿಗೆ, ಒಳ್ಳೆ ಹುಡುಗ ಅವನು. ಮೊದಲು ಅವನ ದೇಹದಲ್ಲಿರ್ತಕ್ಕಂಥ ಭೂತ ಚೇಷ್ಟೆಯನ್ನು ಇಳಿಸು, ಹೇಳ್ಕೊಡ್ತೀನಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಸುಮಿತ್ರಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆ ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ಅಶ್ಲೇಷ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹಲೋ, ನಮಸ್ತೆ ಗುರುಗಳೇ. ಏನು ಓದಿದ್ಯಾ ಅಮ್ಮ? ನಾನು SLC ಓದಿದ್ದೇನೆ. ಆಶ್ಲೇಷ ನಕ್ಷತ್ರ ನಿಂದೇನಾ? ಹೌದೌದು, ನಂದೇ. ಏನು ಆಗಬೇಕಿತ್ತಮ್ಮ ಕರೆ ಮಾಡಿದ್ದು? ನನ್ನ ಆರೋಗ್ಯದ ಬಗ್ಗೆ ತಿಳಿಬೇಕಿತ್ತು ಸರ್. ಎಷ್ಟು ವರ್ಷ ಈಗ ನಿಂಗೆ? ನನಗೆ 57. 57. ಮದುವೆ ಆಗಿದ್ದು ಎಷ್ಟು ವರ್ಷಕ್ಕೆ? ಮದುವೆ ಆದದ್ದು 30 ವರ್ಷಕ್ಕೆ. ನಿಮ್ಮ ಯಜಮಾನ್ ಏನು ಮಾಡ್ತಾರೆ? ಅವರು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾರೆ. ನೈಟಾ ಡೇನಾ? ಓ, ನೈಟಲ್ಲಿ ಹೋಗ್ತಾರಾ ಡೇನಲ್ಲಿ ಹೋಗ್ತಾರಾ? ಡೇಯಿಂದ ಹೋಗ್ತಾರೆ ಮತ್ತೆ ಸರ್. ಮೊದಲಿಂದ ನೀನು ಮದುವೆ ಆಗ್ತಾವಿಂದ ಅದೇ ಕೆಲಸನಾ? ಹೌದು, ಅದಕ್ಕಿಂತ ಮೊದಲು ಬೇರೆ ಕೆಲ ಐಸ್ ಪ್ಲಾಂಟ್ ಅಲ್ಲಿ ಇದ್ರು. ಓಕೆ ಅಮ್ಮ, ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ಹಾ, ಮದುವೆ ಮಾಡಿಕೊಂಡ ಮೇಲೆ ನನ್ನ ಗಂಡ ಚೆನ್ನಾಗಿದ್ದಾನೆ, ನಾನು ಖುಷಿಯಾಗಿದ್ದೀನಿ ಅಂದರೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀಯಮ್ಮ ಮಾರ್ಕ್ಸು? ಇಲ್ಲ ಸರ್, ಏನಿಲ್ಲ. ಏನಿಲ್ಲ. ಹ್ಮ್. ಓಕೆ. ನೀನು ಕತ್ತಲ್ಲಿ ಅಂದರೆ ಕುತ್ತಿಗೆ ಭಾಗದಲ್ಲಿ ಶೀತ ಅಂತಕ್ಕಂಥದ್ದು, ಕುತ್ತಿಗೆ ನೋವು ಬರ್ತಕ್ಕಂಥದ್ದು, ಗಂಟ್ಲಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಯಾವಾಗ ಗಮನಿಸಿದ್ಯಾ? ಅದು ಈಗೀಗ ಜಾಸ್ತಿ, ಮೊದಲು ಇತ್ತು ಎಲ್ಲ. ಆದ್ರೆ ಈಗ ನೀನು ನನಗೆ ನೀನು ಹೀಗೆ ಸುಮ್ಮನೆ ಇದ್ದರೆ ಮುಂದಕ್ಕೆ ಎಲ್ಲಿಗೆ ಹೋಗುತ್ತೆ ಅಂದರೆ ಆಪರೇಷನ್ ಥಿಯೇಟ್ರಿಗೆ ಎಂಟ್ರಿ ಆಗ್ತೀಯ ನೀನು ಹಿಂಗೆ ಬಿಟ್ಟರೆ. ಯಾಕೆ ಅಂದರೆ ನೀನು ಮಲ್ಕೋಬೇಕಾದ್ರೆ ಕೂತ್ಕೋಬೇಕಾದ್ರೆ ಅಮ್ಮ ನಿನ್ನ ಕುತ್ತಿಗೆ ಭಾಗ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ನೀನು ತಿಳ್ಕೊಂಡಿಲ್ಲ. 51 ವರ್ಷ ಕಾಲ ಕಳೆದಿದೆಯಾ, ಮದುವೆಯಲ್ಲಿ ತಿಳ್ಕೊಳ್ಳಿಲ್ಲ, ಮಕ್ಕಳಾದ್ಮೇಲೆ ತಿಳ್ಕೊಳ್ಳಿಲ್ಲ, ಹುಟ್ಟಿದಾಗ ತಿಳ್ಕೊಳ್ಳಿಲ್ಲ. ಆಶ್ಲೇಷ ನಕ್ಷತ್ರ ಏನು ಅಂದರೆ ಹುತ್ತದ ಕೋವೆ ಇದ್ದಂಗಿರುತ್ತೆ ಕುತ್ತಿಗೆ. ಹೆಂಗಿರುತ್ತೆ? ಹುತ್ತದ ಕೋವೆ ಇದ್ದಂತೆ. ಹುತ್ತದ ಕೋವೆ ಇದ್ದಂಗಿರುತ್ತೆ ಆಶ್ಲೇಷ ನಕ್ಷತ್ರದವರ ಕುತ್ತಿಗೆ. ಇದಕ್ಕೆ ಕಾರಣ ಜೀವನ ಪರ್ಯಂತ ಭಯದಲ್ಲೇ ಬದುಕಬೇಕು, ನೆಮ್ಮದಿಯ ಜೀವನ ಇಲ್ಲ, ಆರೋಗ್ಯ ಕಂಪ್ಲೀಟ್ ಕೈ ಕೊಡುತ್ತೆ. ಕಾರಣ ನೇರವಾದ ಕುತ್ತಿಗೆ ಭಾಗ ಯಾವ ಕಾರಣಕ್ಕೂ ಆಶ್ಲೇಷ ನಕ್ಷತ್ರಕ್ಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿರೋ ಕುತ್ತಿಗೆನೇ ನೆಟ್ಗಿಟ್ಕೊಳ್ಳಲ್ಲ ನಾವು. ಇನ್ನು ಆಶ್ಲೇಷ ನಕ್ಷತ್ರ ಡೊಂಕಾಗಿರುತ್ತೆ, ಇನ್ನು ಅದೆಲ್ಲ ನೆಟ್ಟಗೆ ಮಾಡ್ಕೊಳ್ಳೋದು. ಭಗವಂತ ಕೊಟ್ಟರು ನೆಟ್ಟಿಗೆ ಇರಬೇಕು ಕುತ್ತಿಗೆ ಅಂತ ನಮ್ಗೆ ಗೊತ್ತಿದ್ದೇನಮ್ಮ. ಬಗ್ಕೊಂಡೇ ಕುತ್ಕೋತೀವಿ ನಾವು, ಬಗ್ಕಂಡೇ ಊಟ ಮಾಡ್ಕೊಳ್ತಕ್ಕಂಥ ವಿಚಾರಕ್ಕೆ ಆ ಬಗ್ಗುವಾಗ ಊಟ ಮಾಡುವಾಗ ಬಗ್ಗುವ ರೀತಿನೂ ಗೊತ್ತಿಲ್ಲ ನಮಗೆ. ಹೌದು, ಕುತ್ಕೊಳ್ಳೋದು ಕುತ್ತಿಗೆ ಸರಿಯಾಗಿ ಬಳಸೋದು ಗೊತ್ತಿಲ್ಲ, ಊಟ ಮಾಡುವಾಗಲೂ ಕುತ್ತಿಗೆ ಹೆಂಗೆ ಬಳಸಬೇಕು ಅಂತ ಗೊತ್ತಿಲ್ಲ. ಬಕ್ಕೊಂಬಿಟ್ರೆ ಪೂರ್ತಿ ನೆಲ ಬಕ್ಕಂಡು ನೋಡೋಕ್ಕೆ ಸುಮ್ಮನೆ ತಿನ್ಕೊಂಬಿಡೋದು. ಹಾಂ, ತಿನ್ನು ಅಂದರೆ ಬಕ್ಕೊಂಬಿಟ್ಟ ಅವನು ಪೂರ್ತಿ ಬೆನ್ ಬಗ್ಸಿ ಬಗ್ಬಿಡೋದು. ಬಾಯಿ ಒಳಗಡೆ ಹಾಕಕ್ಕೆ ಬಗ್ಗಬೇಕು, ಅಗಿಬೇಕಾದ್ರೆ ಕುತ್ತಿಗೆ ಎತ್ತಬೇಕು ಅನ್ನೋದು ಎಲ್ಲಿ ಗೊತ್ತದೆ? ಇದು ಶಿಕ್ಷಣ ಇಲ್ವಲ್ಲ. ಇಲ್ಲ ಗುರುಗೆ. ಕುತ್ತಿಗೆ ಎತ್ತದೇ ಏನಾದ್ರು ಅಗಿದ್ರೆ ಅದಷ್ಟೇ ಕತೆ. ಮೊದಲೇ ತಿನ್ನೋದು ಇಷ್ಟು ಚಂದ ನಾವು, ಇನ್ನು ಊಟಕ್ಕೆ ಕೂತ್ಕೊಳ್ಳೋದು ಅಷ್ಟೊಂದು ಚಂದ, ಇನ್ನು ಹೆಂಗಾಗತ್ತೆ ಅಮ್ಮ? ನಿನಗೆ ಒಂದು ವಿಷಯ ಹೇಳ್ತೀನಿ. ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಹೇಳಿದೆ? 30 ವರ್ಷ ಆಯ್ತು. ಮಾಂಗಲ್ಯ ಸರ ಯಾವಾಗ ಬದಲಾವಣೆ ಮಾಡಿಕೊಂಡೆ? ಮಾಂಗಲ್ಯ ಒಂದು 15-20 ವರ್ಷದಲ್ಲಿ ಮಾಡ್ಕೊಂಡು. ಏನಾಗಿತ್ತು? ಕಿತ್ತೋಗಿತ್ತಾ, ಬಿದ್ದೋಗಿತ್ತಾ, ಏನಾಗಿತ್ತು? ಅದು ಕಟ್ಟಾಗಿತ್ತು. ಈಗ ಆವಾಗಾರು ತಿಳ್ಕೊಬೇಕಿತ್ತು, ನನಗೆ ದಾಂಪತ್ಯ ಕಟ್ಟು, ಆರೋಗ್ಯ ಕಟ್ಟು, ಜೀವನ ಕಟ್ಟು, ನೆಮ್ಮದಿ ಕಟ್ಟು. ಗುರುಗಳೇ, ಎಷ್ಟೊಂದು ಜನದ ಮಾಂಗಲ್ಯ ಸೌದೋಗಿತ್ತು ಅಂತ ಕಿತ್ತೋಗ್ಬಿಡುತ್ತೆ, ಅಥವಾ ಎಲ್ಲಿಗೂ ಸಿಗಾಕೊಂಡು ಕಿತ್ತೋಗ್ಬಿಡುತ್ತೆ, ಮತ್ತೆ ಮಾಡಿಸ್ಕೊಂಡು ಹಾಕುತ್ತಾರೆ ಗುರುಗಳೇ. ಒಂದು ತಿಳ್ಕೊ, ಸತ್ಯ ಇರುತ್ತೆ ಅನ್ನೋದು ನಿಜಕ್ಕೂ ಗೊತ್ತಿಲ್ಲ. ಮದುವೆ ದಿನ ಲಗ್ನ ಪತ್ರಿಕೆ ಪ್ರಿಂಟ್ ಬೀಳಲ್ಲ ಕೆಲವರು ಮದುವೆಗೆ, ಉಲ್ಟಾ ಬೀಳತ್ತೆ. ಎರಡನೇದು, ಎಷ್ಟೋ ಜನ ಮಾಂಗಲ್ಯ ಉಲ್ಟಾ ಕಟ್ಟರೋ ಮದುವೆ ನಡೆದೈತೆ. ಹೌದು, ಇದೆಲ್ಲ ಅಷ್ಟು ಸುಲಭ ಅನ್ಕೋಬೇಡ. ಮಾಂಗಲ್ಯದಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಮದುವೆ ಮಾಡ್ಕೊಳಕ್ಕೊಂದು ಗುರುತು ಅಂತ ನಾವು ಅನ್ಕೊಂಡಿರೋದು. ನಕ್ಷತ್ರ ಯಾಕಬೇಕು? ಹೆಸರಿಡಕ್ಕೆ. ಮಾಂಗಲ್ಯ ಯಾಕಬೇಕು? ಗಂಡ ಹೆಂಡತಿ ಅಂತ ಆಗಿದ್ದೀವಿ ಅನ್ಕೊಳಕ್ಕೆ. ಕಾಲುಂಗ್ರ ಏನಕ್ಕೆ ಹಾಕೋಬೇಕು? ಮದುವೆ ಆಗಿದೆ. ಬರೀ ಇದೇ ಕತೆ ಆಯ್ತು ನಮ್ದು, ಒಂದಕ್ಕೂ ಅರ್ಥನೇ ಗೊತ್ತಿಲ್ಲ. ಕಾಲುಂಗ್ರ ಯಾಕೆ, ಬಳೆ ಯಾಕೆ, ಕುಂಕುಮ ಯಾಕೆ, ಮಾಂಗಲ್ಯ. ಅವ್ರು ಹೇಳೋದು ದೊಡ್ಡವ್, ನಾವು ಹಾಕೊಂಡಿವಿ. ಹೌದು ಅಲ್ವಾ? ಇನ್ನೊಂದು ಸಲ ನೀನು ಮದುವೆ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಕ್ಕಾಗತ್ತೇನಮ್ಮ? ಮದುವೆ ಮಾಡ್ಕೊಳಕ್ಕೆ ರೆಡಿ ಇದೆಯೇನಮ್ಮ? ಮಾಡ್ಕೊಳಕ್ಕೆ ಪ್ರಯತ್ನ ಮಾಡು. ನಿಮ್ಮ ಯಜಮಾನ ಕೂರಿಸ್ಬಿಟ್ಟು, ರೀ
ಏನು ಬರೀ ಮದುವೆ ಮಾಡ್ಕೊಂಡು ಇಷ್ಟು ವರ್ಷ ಕಾಲ ಕಳೆಯೋದ, ಪ್ರತಿ ವರ್ಷ ಮದುವೆ ಮಾಡ್ಕೊಳ್ಳೋದು ಕಲೀರಿ. ಪ್ರತಿಯೊಬ್ಬರು ಹೇಳ್ತೀನಿ, ಪ್ರತಿ ವರ್ಷ ಮದುವೆಗಳಾಗಬೇಕು. ಯಾವ ನಕ್ಷತ್ರದಲ್ಲೇ ಹುಟ್ಟಿರಿ, ಯಾವಾಗಲೇ ಮದುವೆ ಮಾಡ್ಕೊಂಡಿರಿ, ನಿಮಗೆಷ್ಟೇ ಶ್ರೀಮಂತಿಗೆ ಇರಲಿ, ಪ್ರತಿ ವರ್ಷ ಮರುಮಾಂಗಲ್ಯವನ್ನು, ಅಂದರೆ ಮಾಂಗಲ್ಯ ಚೇಂಜ್ ಮಾಡೋದಲ್ಲ. ಇದೊಂದು ಕೆಲವೊಂದು ರೋಗ ಇದೆ, ತೊಗೊಂಡೋಗ್ಬಿಟ್ಟು ಗುಂಡಿಗೆ ಹಾಕ್ಬಿಡು, ಅದು ಮಾಡಿಬಿಡು, ಅದೆಲ್ಲ ಕುಚೇಷ್ಟೆ ಮಾಡೋಕ್ಕೆ ಹೋಗಬೇಡಿ. ಮಾಂಗಲ್ಯವನ್ನು ಬದಲಾವಣೆ ಮಾಡೋದಲ್ಲ, ಬದಲಾವಣೆ ಮಾಡೋದು ವಿಚಾರ ಬೇರೆ, ಅದಿಲ್ಲ ಅಂತಲ್ಲ. ಆದರೆ ಪ್ರತಿ ವರ್ಷವೂ ಕೂಡ ಗಂಡು ಹೆಣ್ಣು ಮಾಲೆ ಹಾಕ್ಕೋಬೇಕು, ದೇವಸ್ಥಾನಕ್ಕೆ ಹೋಗಿ ಒಂದು ನೈವೇದ್ಯ ಮಾಡಿಸ್ಬೇಕು, ಒಂದು 3 ಜನಕ್ಕೆ ಒಂದು ಪ್ರಸಾದ ಕೊಡಬೇಕು. ಇದು ಮಾಡ್ತಾ ಹೋಗ್ರಿ, ಅಭಿವೃದ್ಧಿ ಆಗುತ್ತೆ, ದಾಂಪತ್ಯ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. 30 ವರ್ಷ ಆಯಿತು ಅಂತಾರೆ, ಒಂದಿನೂ ಗಂಡ ಹೆಂಡತಿ ಕೂತ್ಕೊಂಡು ಜೊತೆಲಿ ಊಟನೂ ಮಾಡಿರಲ್ಲ, ದೇವ್ರ ಹತ್ರ ನಮಸ್ಕಾರನೂ ಮಾಡಿರಲ್ಲ, ಹೆಸರು ಮಾತ್ರ 30 ವರ್ಷ ಅಂತಾರೆ. ಏನು ಹೇಳೋಣ ಇವ್ರಿಗೆ? ಯಾಕೆ ಬೇಕು ಗಂಡ ಹೆಂಡತಿ? ಈ ಶಾಪ ಎಂಥ ಶಾಪ ಗೊತ್ತಾ ಮನೆಗೆ? ಅಮ್ಮ ನಿನ್ಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ, ಅರ್ಥ ಆಯ್ತು ಗುರುಗಳೇ. ನಂಗೆ ರಾತ್ರಿ ನಿದ್ದೆ ಇಲ್ಲ ಗುರುಗಳೇ. ಅಮ್ಮ ನಾನು ಹೇಳ್ತಾ ಇದ್ದೀನಿ ನಿನಗೆ, ಕುತ್ತಿಗೆ ಭಾಗ ಅಂದರೆ ನಿನ್ನ ಉಸಿರಾಟದ ಪ್ರಕ್ರಿಯೆ ಚೆನ್ನಾಗಿಲ್ಲ ತಾಯಿ. ಅದಕ್ಕೆ ನೀನು ಏನು ಮಾಡು ಅಂದರೆ, ನೀನು ಬಾಳೆ ಎಲೆಯಲ್ಲಿ ಬಿಸಿ ಊಟ, ತಾಜಾ ಊಟವನ್ನು ಅವಾಗ ತಾನೇ ಬಾಳೆ ಎಲೆ ತರಬೇಕು. ಯಾವತ್ತೋ ತಂದ್ಬಿಟ್ಟು 1 ವಾರ ಆದಮೇಲೆ ಒಣಗಿಸಿರೋ ಬಾಳೆ ಎಲೆ ನೀರು ಹಾಕೊಂಡು ತಿನ್ನಬೇಡಿ. ಫ್ರೆಶ್ ಆಗಿರೋ ಬಾಳೆ ಎಲೆ ಇರಬೇಕು. ತುದಿ ಬಾಳೆ ಎಲೆಯಲ್ಲಿ ತಾಜಾ ಊಟವನ್ನು ಹಾಕ್ಕೊಂಡು ಮಾತಾಡದೆ ನಮಸ್ಕಾರ ಮಾಡಿ, ಶ್ರೀರಾಮನ ನೆನೆಸಿ, ಇಲ್ಲ ನಾರಾಯಣನ ನೆನೆಸಿ, ಇಲ್ಲ ಶಿವನನ್ನು ಸ್ಮರಣೆ ಮಾಡಿ, ಆ ಪ್ರಸಾದ ಅಂತ ಹೇಳಿ ಚೆನ್ನಾಗಾಗುತ್ತೆ ತಿನ್ನಮ್ಮ. ಎಷ್ಟು ಚೆನ್ನಾಗಾಗುತ್ತೆ ತಿಂತೀಯ ನೀನು, ಅಷ್ಟು ನಿನ್ನ ನಿದ್ದೆ ಚೆನ್ನಾಗಿ ಬರುತ್ತೆ, ಮೋಷನ್ ಕ್ಲೀನ್ ಆಗುತ್ತೆ, ಮನಸ್ಸು ಚೆನ್ನಾಗಿರುತ್ತೆ. ಇದು ಮಾಡಿ ನೋಡು, ಏನು ತಲೆ ಕೆಡಿಸ್ಕೋಬೇಡ, ಯೋಚನೆ ಮಾಡೋದು ಬೇಡ, ಒಳ್ಳೆಯದಾಗಲಿ. ಇನ್ನೊಮ್ಮೆ ಅವಕಾಶ ಇದ್ದರೆ ಕೇಳು, ಮುಂದೆ ಹೇಳ್ಕೊಡ್ತೀನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮಾ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಾನು ಮಗನ ಬಗ್ಗೆ ತಿಳ್ಕೊಬೇಕಿತ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ರೇವತಿ ನಕ್ಷತ್ರ, ಮೀನ ರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ, ಹಾಂ ಹೇಳಿಮ್ಮ. ಮಗನ ಬಗ್ಗೆ ಎಷ್ಟು ವಯಸ್ಸು? ಟಾರ್ಚರ್ ಕೊಟ್ಟಾನೆ. ಮಗ ವಯಸ್ಸೆಷ್ಟು? ಮಗನಿಗೆ 24 ವರ್ಷ ಆಗ್ಬೇಕು ಸ್ವಾಮೀಜಿ. ಏನು ಮಾಡ್ತಾ ಇದ್ದಾನೆ? ಗಂಡನೇ ಇಲ್ಲ. ಏನು ಮಾಡ್ತಿದ್ದಾನೆ? ಅವನಿಗೆ ಇಲ್ಲಿ ಕೂಲಿ ಕೆಲ್ಸಕ್ಕೆ ಹಾಕಿದೀನಿ ಸ್ವಾಮೀಜಿ. ಆದ್ರೂ ಬರೀ ಕಿರಿ 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 ಕಿರಿ. ಒಂದ್ಸಗೆ ಗಂಡನ್ ಕಳ್ಕೊಂಡು ಸಣ್ಣ ವಯಸ್ಸಿಂದ ಕಷ್ಟಪಟ್ಟು ಮಕ್ಳು ಸಾಕಿದೆ. ಮಕ್ಕಳಿಂದಲೂ ಸುಖ ಇಲ್ಲ ನನಗೆ, ಗಂಡನಿಂದಲೂ ಸುಖ ಇಲ್ಲ. ಮಗಳು ಮದುವೆ ಮಾಡ್ಬೇಕು, ಮಗಳು ಮದುವೆನೂ ಸೆಟ್ ಆಗ್ತಿಲ್ಲ. ಅಮ್ಮ ನಿಮ್ಮ ಯಜಮಾನ್ರಿಗೆ ಎಷ್ಟು ವರ್ಷ ಆಯ್ತು? ಅವ್ರು ಸತ್ತಾಗ 11 ವರ್ಷ ಆಯ್ತು ಸ್ವಾಮೀಜಿ. ಅಮ್ಮ ಒಂದ್ ನಿಮಿಷ, ನಿನ್ ಗಂಡ ಸತ್ತದ ದಿನನೇ ನಿನ್ ಮಗನ ಪೂರ್ತಿ ವಿಚಾರ ಅಲ್ಲೇ ಇತ್ತು. ನೀನ್ ಆವಾಗಲೇ ತಿಳ್ಕೊಂಡಿಲ್ಲ, 11 ವರ್ಷ ಬೇರೆ ಕಳೆದು ಬಿಟ್ಟಿದ್ಯಾ. ಕೇಳಿಸ್ಕೋ ನಿಧಾನ ಕೇಳಿಸ್ಕೋ. ರೇವತಿ ನಕ್ಷತ್ರದ ಮಗು ಮನೆಯಲ್ಲಿದೆ ಅಂದ್ರೆ ತಂದೆ ತಾಯಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಯಾವ್ದು ಕಳ್ಕೊಳ್ಳುತ್ತೋ ಗೊತ್ತಿಲ್ಲ, ಇದನ್ನ ಗಮನ ಇಟ್ಕೊಳ್ಳಿ. ರೇವತಿ ನಕ್ಷತ್ರ ಮಗು ಅಂದ್ರೆ ಮನೆಯಲ್ಲಿ ಹಾವಿದೆ, ಯಾವಾಗ ಕುಟುಕುತ್ತೋ ಗೊತ್ತಿಲ್ಲ, ಯಾರೊಬ್ರು ಕಳ್ಕೊಂಡ್ಬಿಡ್ತಾರೆ. ಜೋಪಾನವಾಗಿ ಹೆಜ್ಜೆ ಇಡಬೇಕು. ಆಮೇಲೆ ಕೂತ್ಕೊಂಡು ಬಂಬಡಿ ಹೊಡ್ಕೊಂಡ್ರೆ ನಿಮ್ಮ ಯಜಮಾನರು ಹೋದಾಗಲೇ ನೀನು ತಿಳ್ಕೊಬೇಕಿತ್ತು ಎಲ್ಲಿ ತಪ್ಪಾಗಿದೆ ಅಂತ. ನಮ್ಮ ಜನ ಏನು ಅಂದರೆ, ಏನು ಆಗಿತ್ತು ಹೋಗ್ಬಿಟ್ರು ಅಷ್ಟೇ. ಏನಕ್ಕೆ ಹೋದ್ರು, ಏನಾಗಿತ್ತು, ಕಾರಣ ಏನು, ಇದು ಯಾರಿಗೂ ನಮ್ಮ ದೇಶದಲ್ಲಿ ಗೊತ್ತೇ ಆಗ್ತಾ ಇಲ್ವಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ಸತ್ರು ಹೋಯ್ತ್ರಿ. ಅಂದ್ರೆ ಒಂದು ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ ಕುಟುಂಬಕ್ಕೂ ಸಹ ಸಮಸ್ಯೆ ಇರುತ್ತೆ ಅನ್ನುವಂಥ ವಿಚಾರ ಹೊರಗಡೆ ಬರ್ತಿಲ್ಲ ಗುರುಗಳೇ, ಹಾಗಾಗಿ ವಿಚಾರ ಗೊತ್ತಾಗ್ತದೆ. ಒಂದು ಮಗು ತಂದೆ ತಾಯಿಯ ಮಧ್ಯದಲ್ಲಿ ಒಂದು ಮಗು ಪ್ರತ್ಯಕ್ಷ ಬಂದಿದೆ ಪ್ರಪಂಚಕ್ಕೆ ಅಂದ್ರೆ ಇದು ಅಪ್ಪನಿಗೆ ಲಾಟ್ರಿನ, ಅಮ್ಮನಿಗೆ ಲಾಟ್ರಿನ, ವಂಶಕ್ಕೆ ಲಾಟ್ರಿನ, ಆಸ್ತಿಗೆ ಲಾಟ್ರಿನ ತಿಳ್ಕೊಳ್ಳೇಬೇಕು. ಒಳ್ಳೆಯದು ಮಗು ಪ್ರಪಂಚದ ಇತಿಹಾಸದಲ್ಲಿ ಯಾವ ಕಾರಣಕ್ಕೂ ಹುಟ್ಟಲಿಕ್ಕಿಲ್ಲ, ಹುಟ್ಟುವುದಿಲ್ಲ, ಹುಟ್ಟೂ ಇಲ್ಲ, ಮುಂದೇನೂ ಇಲ್ಲ. ನಮಗೆ ಬುದ್ಧಿ ಕಲಿಸ್ಲಿಕ್ಕೆ, ಕರ್ಮದಿಂದ ಹೊರಗೆ ಬರಲಿಕ್ಕೆ, ದಾನ ಧರ್ಮಗಳನ್ನು ಕಲಿಯೋದಕ್ಕೆ, ಇದಕ್ಕೆಲ್ಲ ಪ್ರೇರಣೆ ಆಗಿರ್ತಕ್ಕಂಥದ್ದೇ ಮಗು ಹುಟ್ಟುವ ನಕ್ಷತ್ರ. ನಾನು ಹೇಳಿ 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 ಸಾಕಾಗ್ತಾ ಇದೆ. ಜನಕ್ಕಿನ್ನೂ ಏನು ಅರ್ಥ ಆಗಿಲ್ವೋ ಏನೋ ನನಗೆ ಗೊತ್ತಿಲ್ಲ. ನಕ್ಷತ್ರ ಅಂತಕ್ಕಂಥದ್ದು ನಿಮ್ಮ ವಂಶದ ರಹಸ್ಯವನ್ನು ತೋರಿಸುತ್ತೆ, ನಿಮ್ಮ ದಾಂಪತ್ಯದ ರಹಸ್ಯವನ್ನು ತೋರಿಸುತ್ತೆ, ಮಗುವಿನಲ್ಲಿರ್ತಕ್ಕಂಥ ಶಕ್ತಿಯನ್ನು ತೋರಿಸುತ್ತೆ, ಮಗು ಮುಂದೆ ಏನು ಮಾಡುತ್ತೆ ಅಂತಕ್ಕಂಥದ್ದು ಕೂಡ ತೋರಿಸುತ್ತೆ. ಸರಿಯಾದ ರೀತಿಯಲ್ಲಿ ನಕ್ಷತ್ರವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಪ್ರಪಂಚದ ಇತಿಹಾಸದಲ್ಲಿ ನಕ್ಷತ್ರ ಏನು ತಿಳ್ಕೋಬೇಕು ಅಂತ ಗೊತ್ತೇ ಇಲ್ಲವಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ ತಾಯಿ. ಮೊದಲು ನೀನು ನಿಮ್ಮ ಯಜಮಾನರಿಗೆ ಏನು ಮಾಡಿಸ್ಬೇಕು ಅದನ್ನು ನಿನ್ನ ಮಗನ ಕೈಲಿ ಮಾಡಿಸೋಕೆ ಪ್ರಯತ್ನ ಮಾಡಿದ್ರೆ, ಇಲ್ಲ ಅಂದರೆ ಅವನು ಯಾರನ್ನೋ ಮದುವೆ ಆಗಿರೋನೇ ಲವ್ ಮಾಡ್ಬೋದು. ಇದೊಂಥರ ಡಿಫ್ರೆಂಟ್ ಲವ್. ರೇವತಿ ನಕ್ಷತ್ರ ಡಿಫ್ರೆಂಟ್ ಲವ್. ಮದುವೆ ಆಗಿರೋ ನಾವು ಇನ್ನೊಂದ್ಸಲ ಯಾಕೆ ಮಾಡ್ಕೋಬಾರ್ದು?
ಮಕ್ಕಳಿರ್ಲಿ ಬಿಡು ಏನಂತೆ, ಗಂಡ ಇದ್ರು ಏನಂತೆ. ಇದು ಈ ಕಿತ್ತೋದ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜನಗಳಿಗೆ ಅರ್ಥ ಆಗಬೇಕು. ಲವ್ ಅನ್ನೋದು ಯಾವ ಮಟ್ಟಕ್ಕೆ ತಗೊಂಡೋಗುತ್ತೆ ಅಂದರೆ, ದಾರಿ ತಪ್ಪಿಸುತ್ತೆ ಅಂದರೆ, ಕುಟುಂಬವನ್ನು ಬೀದಿಗೆ ತರುತ್ತೆ ಅಂದರೆ, ಇವೆಲ್ಲವನ್ನು ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ನಕ್ಷತ್ರ ಸತ್ಯ ಗೊತ್ತಿರೋದು. ಅದಕ್ಕೆ ದಯವಿಟ್ಟು ನಿದ್ದೆ ಮಾಡಬೇಡಿ. ಮಕ್ಕಳು ಹುಟ್ಟಿದ್ರೆ, ಮಕ್ಕಳಿದ್ರೂ ಅಷ್ಟೇ, ಹುಟ್ಟಿದ್ರೂ ಅಷ್ಟೇ, ಹುಟ್ಟೋ ಮಕ್ಕಳಾದರೂ ಅಷ್ಟೇ, ನಕ್ಷತ್ರವನ್ನು ತಿಳಿಯದೆ ಜೀವನದಲ್ಲಿ ಬದುಕಕ್ಕೆ ಯಾವ ಕಾರಣಕ್ಕೂ ಆಧಾರ ಇಲ್ಲ. ಪ್ರತಿಯೊಬ್ಬರು ತಿಳ್ಕೊಳ್ಳಿ ತಾಯಿ. ನಿಮ್ಮ ಯಜಮಾನರಿಗೆ ಸರಿಯಾದ ರೀತಿ ಏನು ಮಾಡಬೇಕು ಅಂತ ತಿಳ್ಕೊ. ಇಲ್ಲಾಂದರೆ ಅವ್ನ ಪಾಪ ಅಲಾಲ್ತರ ಎಲ್ಲೆಲ್ಲೋ ಅಲ್ಕೊಂಡು ಸಾಲ ಮಾಡಿಕೊಂಡು ಶೋಕಿ ಕಲ್ತ್ಕೊಂಡು. ಅಮ್ಮ ನೀನು ಫಸ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಆಮೇಲೆ ಏನು ನಮ್ಮ ಯಜಮಾನ ಸತ್ತಿದ್ದ ಕಾರಣ, ರೇವತಿ ನಕ್ಷತ್ರಕ್ಕೆ ನನ್ನ ಮಗ ಹುಟ್ಟಿದ ಕಾರಣ ತಿಳ್ಕೊ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೀಗ ಒಂದು ನಕ್ಷತ್ರದಲ್ಲಿ ಒಂದು ಮಗು ಹುಟ್ಟುತ್ತೆ ಅನ್ನೋದಾದ್ರೆ ಕುಟುಂಬದಲ್ಲಿ ಈ ರೀತಿ ದುರಂತ ಅಂದ್ರೆ ಅವರು ಹೊಟ್ಟೆ ಹೋಗ್ತಾರೆ, ಸತ್ತೇ ಹೋಗ್ತಾರೆ ಅನ್ನುವಂಥ ವಿಚಾರ ಯಾವ ಒಂದು ಕಾರಣಕ್ಕೆ ಬರ್ಬೋದು ಗುರು? ಇಲ್ಲಿ ಸಾವು ಒಂದೇ ಕಾರಣ ಅಂತಲ್ಲ, ಅದಕ್ಕೆ ಹಲವಾರು ವಿಚಾರಗಳಿದೆ. ಏನು? ಸಾಲ ಮಾಡ್ಕೋಬೋದು, ನಷ್ಟ ಮಾಡ್ಕೋಬೋದು, ರೋಗ ಬರ್ಸ್ಕೋಬೋದು, ಊರು ಬಿಡ್ಬೋದು, ಗಂಡ ಹೆಂಡತಿ ದೂರ ಆಗ್ಬೋದು, ಅಥವಾ ಇನ್ನೊಬ್ರು ಮಧ್ಯದಲ್ಲಿ ಯಾರೋ ವಿಲನ್ ಎಂಟ್ರಿ ಆಗ್ಬಿಟ್ಟು ಹೆಂಡತಿ ಮದುವೆ ಆಗ್ಬೋದು, ಮದುವೆ ಥರ ಆಗ್ಬೋದು, ಮದುವೆ ಆಗಿರಲ್ಲ, ಸುಮ್ಮನೆ ಕಂಡಂಗೆ ಒಂದು ಕಾಣದೇ ಇದ್ದಂಗೆ ಒಂದು, ಈ ಪಿಕ್ಚರ್ ಶುರು ಆಗ್ಬೋದು. ಅಲ್ಲ ಮದುವೆಯಾಗಿ ಮಕ್ಕಳಾಗಿ ಹೀಗೆ ಯಾಕೆ ಹಿಂಗಾಯ್ತು ಅಂದರೆ ಅದೇ ಪಿಕ್ಚರು, ಅದೇ ಸ್ಟೋರಿ. ಇಲ್ಲಿ ಯಾರೂ ಬಿಡಲ್ಲ, ಅಳ್ಳಾಡ್ಸಿಟ್ಬಿಡುತ್ತೆ. ಒಂಚೂರು ಏನಾಗತ್ತೆ ಅಂದರೆ ಒಂಚೂರು ಏನಾಗತ್ತೆ ಲೋಕ ಕರ್ಕೊಂಡೋಗ್ಬಿಡುತ್ತದು. ಇದನ್ನು ಮಕ್ಕಳನ್ನು ಅಂತಕ್ಕಂಥದ್ದಕ್ಕಿನ್ನ ದೊಡ್ಡವರು ಮಕ್ಕಳು ಯಾರನ್ನೇ ಆಗಲಿ ಆದಿ ತಪ್ಪಿಸುವುದಕ್ಕೆ ಕಾರಣ, ಬ್ರೇಕ್ ಇಲ್ಲದೆ ನಡೆಯೋದಕ್ಕೆ ಕಾರಣ, ನಮ್ಮ ಮನೆಯಲ್ಲಿರ್ತಕ್ಕಂಥ ಗಂಡ ಹೆಂಡತಿ ಮಕ್ಕಳ ಹೆಣ್ಣಾಗಲಿ ಗಂಡಾಗಲಿ ಅವರ ನಕ್ಷತ್ರದ ಸಮೂಹವೇ ನಮ್ಮನ್ನು ಅಳ್ಳಾಡಿಸ್ತಾ ಇರುತ್ತೆ. ಹಾಗನ್ಬಿಟ್ಟು ನಾವು ಇನ್ನೊಂದು ತಪ್ಪು ಮಾಹಿತಿ ಹೋಗ್ತಾ ಇದೆ. ಏನು ಅಂದರೆ ಹೆಸರು ಬಲಕ್ಕೆ ಮನೆ ಕಟ್ತೀನಿ ಅಂತ ಹೇಳ್ತಾರಲ್ಲ, ಕಟ್ಸಿ ಅಂತ ಹೇಳ್ತಾರಲ್ಲ, ಇಂಥ ಶತಮೂರ್ಖರಿಗೆ ಕಂಬು ಕಟ್ಟು ಹೊಡಿಬೇಕು. ಇದು ಪ್ರಪಂಚದ ಇತಿಹಾಸದಲ್ಲಿಲ್ಲ. ಹೆಸರು ಬಲಕ್ಕೆ ಮನೆ ಕಟ್ಟುವಂತ ಯಾವನು ಹೇಳ್ತಾರೆ ಅವನಂತ ಶತಮೂರ್ಖ ನಮ್ಮ ದೇಶದಲ್ಲಿ ಯಾರೂ ಇಲ್ಲ. ಯಾಕೆ ಹೇಳ್ತೀನಿ ಅಂದರೆ ಒಬ್ಬ ವ್ಯಕ್ತಿಗೋಸ್ಕರ ಮನೆ ಕಟ್ಟಿದ್ರೆ ಮನೇಲಿರ್ತಕ್ಕಂಥ ಕುಟುಂಬಕ್ಕೋಸ್ಕರ ಮನೆ ಯಾವುದಾಗಾದ್ರೆ ಇನ್ನು ಮಿಕ್ತಲ್ಲಿ ಆಚೆ ಹೋಗೋದಾ? ಅಥವಾ ಆ ವ್ಯಕ್ತಿ ಹೋದ ಮೇಲೆ ಆ ಕುಟುಂಬಕ್ಕೆ ಮನೆ ಏನು ಮಾಡಬೇಕು? ಯಾಕೆ? ಆ ಹೆಸರು ಬಲಕ್ಕಿದ್ದ ವ್ಯಕ್ತಿ ಹೋಗಾಯಿತು, ಈಗ ಅವರೇನು ಇರಬೇಕಾ ಬೇಡವಾ? ಎಂತಹ ಅಜ್ಞಾನತ್ವದಲ್ಲಿ ಬದುಕ್ತಾ ಇದ್ದೀವಿ, ಸ್ವಲ್ಪ ಯೋಚನೆ ಮಾಡಿ. ಯಾವ ಕಾರಣಕ್ಕೂ ತಿಳ್ಕೊಳ್ಳಿ, ಯಾರೇ ಆಗಲಿ ಮನೆ ಕಟ್ಸೋಕ್ಕೆ ಹೆಸರು ಬಲದಲ್ಲಿ ಮನೆ ಕಟ್ಟಬೇಕು ಅಂತ ಯಾರು ಹೇಳಿದ್ರೆ ಅವನು ಪಕ್ಕ ಅನ್ನಾಡಿ, ಅವನಿಗೆ ಜೀವನದಲ್ಲಿ ಏನು ಹೇಳೋದು ಗೊತ್ತಿಲ್ಲ. ನೀವು ಅಲ್ಲೂ ಹೋಗೋದ್ರಿಂದ ನಿಮಗೇನು ಗೊತ್ತಿಲ್ಲ. ಹೆಸರು ಬಲಕ್ಕೆ ಮದುವೆ, ಹೆಸರು ಬಲಕ್ಕೆ ಮನೆ, ಇದು ಎರಡೂ ಯಾವ ಕಾರಣಕ್ಕೂ ಪ್ರಪಂಚದ ಇತಿಹಾಸದಲ್ಲಿ ತಪ್ಪು ತಪ್ಪು ತಪ್ಪು. ಹೆಸರು ಬಲಕ್ಕೆ ಮದುವೆ ಅಂತಕ್ಕಂಥದ್ದಲ್ಲ ರೀ, ಇಬ್ಬರ ಮನಸ್ಸಿಗೆ ಮದುವೆ ಮಾಡಿಸ್ಬೇಕು. ಯಾರ ಮನಸ್ಸಿಗೆ? ಹುಡುಗ ಹುಡುಗಿ ಮನಸ್ಸಿಗೆ ಮದುವೆ ಮಾಡಿಸೋದು ಕಲ್ತಿಲ್ಲ ನಮ್ಮ ಜನ. ಹೆಸರು ಬಲಕ್ಕೆ ಮದುವೆ ಮಾಡಿಸ್ತಾರೆ. ಎಷ್ಟು ಇವತ್ತೊಂದಲ್ಲ, ಇದು ಹಳೇ ರೋಗ. ಈ ರೋಗ ತಪ್ಪಿಸೋದಕ್ಕೆ ಯಾರಿಂದನೂ ಆಗಲ್ಲ. ಆದರೂ ನಾನು ಹೇಳ್ತಾ ಇದ್ದೀನಿ, ಬಳಸೋರು ಬಳಸ್ಕೋಬೋದು, ತಿಳ್ಕೊಳ್ಳೋರು ತಿಳ್ಕೋಬೋದು. ಆದರೆ ತಪ್ಪಾಗಿ ಬಂದಿದ್ದೀವಿ ಅಂತ ಯಾವಾಗ ತಿಳ್ಕೊಬೇಕು ಅಂದರೆ ನಾವೇನು ಸುಖನೇ ಅನುಭವಿಸಿಲ್ಲ ಅಂತ ಯಾರು ಅರ್ಥ ಆಗಿದೆಯೋ ಅವ್ರು ಮಾತ್ರ ತಿಳ್ಕೊಬೋದು. ಮಾತಾಡೋ ಗುರುಗಳೇ, ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ಮ ಹೆಸರು? ಹಲೋ ಹಲೋ ಸರ್, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸರ್? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ಸಿದ್ಧಲಿಂಗಪ್ಪ, ಧನಿಷ್ಠ ಎರಡನೇ ಚರಣ, ಧನಿಷ್ಠ ನಕ್ಷತ್ರ ಎರಡನೇ ಚರಣ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ಗುರುಗಳೇ, ನಮಸ್ತೆ. ಯಾವ ಊರಿಂದ? ಇಲ್ಲ, ರಾಯಚೂರ್ಲಿಂದ ರೀ. ಏನು ಕನ್ನಡ ಭಾಷೆ ಅರ್ಥನೇ ಆಗ್ತಿಲ್ವಲ್ಲಪ್ಪ. ಧನಿಷ್ಠ ನಕ್ಷತ್ರನಾ? ರಾಯಚೂರ್ಲಿಂದ ಗುರುಗಳೇ. ಅಲ್ಲ, ಧನಿಷ್ಠ ನಕ್ಷತ್ರನ ಅಂದೆ. ಧನಿಷ್ಠ ನಕ್ಷತ್ರ ಎರಡನೇ ಚರಣ. ಸಾಕು ಸಾಕು ಸಾಕು. ಸಿದ್ಧಲಿಂಗಪ್ಪ. ಕರೆ ಕಟ್ಟಾಗತ್ತೆ. ಎಷ್ಟು ವಯಸ್ಸು ನಿಮ್ಮ ಮಗನಿಗೆ? ವಯಸ್ಸೆಷ್ಟು? 34 ರೀ ಗುರುಗಳೇ. ಏನಾಗಬೇಕಿತ್ತು ಅವನ ಬಗ್ಗೆ? ಲಗ್ನ ಆಗಿಲ್ರಿ ಗುರುಗಳೇ. ಲಗ್ನ ಪ್ರಯತ್ನ ಮಾಡಕ್ಕೆ ಆಗವಲ್ರಿ. ಲಗ್ನ ಮಾಡಬೇಕಾ? ಮಾಡ್ಬೇಕ್ರಿ ಗುರುಗಳೇ. ಕಷ್ಟ ಇದೆ, ಆಗಲ್ಲ. ಯಾಕ್ರಿ ಗುರುಗಳೇ? ಧನಿಷ್ಠ ನಕ್ಷತ್ರ ವಂಶದಲ್ಲಿ ಗ್ರಹಣ ಹಿಡ್ಕೊಂಡಿದೆ ಅಂತ ತಿಳ್ಕೊಬೇಕು. ವಂಶದಲ್ಲಿ? ಕುಟುಂಬದಲ್ಲ, ವಂಶಕ್ಕೆ ಗ್ರಹಣ ಹಿಡ್ಕೊಂಡೈತೆ. ಹೇಗೆ? ಯಾಕೆ ಅಂದರೆ ಧನಿಷ್ಠ ನಕ್ಷತ್ರ, ಇದಕ್ಕೆ ಧನಿಷ್ಠ ಪಂಚಕ ಅಂತ ಹೇಳ್ತೀವಿ. ಅವರು ಸತ್ತರೆ ಮನೆ ಬಿಡಬೇಕು ಒಂದು 6 ತಿಂಗಳು. ಕರೆಕ್ಟಾಗಿ ಗೊತ್ತಿಲ್ಲ, ಅಂದಾಜಾಗಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ 3 ತಿಂಗಳು ಏನು ಮಾಡಲಿ. ಧನಿಷ್ಠ ಪಂಚಕ ತಪ್ಪು ಅಂತ ಹೇಳ್ತಾರೆ ಜ್ಯೋತಿಷಿಗಳು.
ಅದರ ಪ್ರಕಾರವಾಗಿ ಒಂದು ಮಗು ಎಂಟ್ರಿ ಆಯಿತು ಧನಿಷ್ಠ ನಕ್ಷತ್ರಕ್ಕೆ ಅಂದರೆ ಬುದ್ಧಿ ಕಲ್ತ್ಕೊಳ್ಳೋ ಮೂರ್ಖರ, ಡಿಸಿಪ್ಲಿನ್ ಇಲ್ಲದ ವಂಶ, ಒಬ್ಬರೊಬ್ಬರು ಮಾತು ಯಾವುದೇ ಕಾರಣಕ್ಕೂ ಅನ್ಯೂನತೆ ಇರತಕ್ಕಂಥ ಕಿತ್ತೋಗಿರೋ ವಂಶ. ಆಯ್ತಾ? ಮದುವೆ ಅಂತಕ್ಕಂಥದ್ದು ಹೆಸರಿಗೆ ಮಾತ್ರ ಮದುವೆ. ಗಂಡ ಎಲ್ಲೋ, ಹೆಂಡತಿ ಎಲ್ಲೋ, ಕುಟುಂಬ ಎಲ್ಲೋ, ಮಕ್ಕಳೆಲ್ಲೋ, ಆಸ್ತಿ ಎಲ್ಲೋ, ಇವರೆಲ್ಲೋ. ಅಲೆಮಾರಿಗಳ ಕುಟುಂಬದಲ್ಲಿ ಬರುತ್ತೆ ಧನಿಷ್ಠ ನಕ್ಷತ್ರದ ಮಗು. ಈಗ ಕರ್ಮನೆ ತಿಳ್ಕೊಂಡಿಲ್ಲ, ಅವ್ನು 32 ವರ್ಷ ಆಯ್ತು. ಯಾಕೆ ನಿಮ್ಗೆ ನಂಬಿಕೆ ಇಲ್ವಾ, ಗೊತ್ತಿಲ್ವಾ ತಿಳ್ಕೊಳಕ್ಕೆ? ಹಲೋ, ಟಿವಿ ನೋಡ್ತಿದ್ದಾರೆ ಗುರುಗಳೇ. ಹಲೋ ಸರ್, ಕರೆ ಕಟ್ ಆಗುತ್ತೆ, ಮಾತಾಡಿ. ಹಲೋ, ನೀವು ಯಾಕೆ ತಿಳ್ಕೊಳ್ಳಿಲ್ಲ ಧನಿಷ್ಠ ನಕ್ಷತ್ರದ ಮಗು ಹುಟ್ಟಿದ್ದು ಸರಿನಾ, ಏನು ಮಾಡ್ಬೇಕು ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಇಲ್ಲ ರೀ, ಜ್ಯೋತಿಷ ಬರೆಸಿವ್ರಿ. ಅಲ್ಲ, ಜ್ಯೋತಿಷ್ಯ ತಗೊಂಡ್ರೆ ಜೀವನದಲ್ಲಿ ನೀವು ಕೇಳ್ಕೊಂಡೇ ಸಾಯ್ಬೇಕೇ ಹೊರ್ತು ನಿಮಗೆ ದಾರಿ ಸಿಕ್ಕಲ್ಲ. ಅಂದರೆ ಜ್ಯೋತಿಷ್ಯ ಸತ್ಯ. ಆದರೆ ಜ್ಯೋತಿಷಿ ಹತ್ರ ಹೋಗಿ ಕೇಳಿದೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಕಾರಣ ಇಷ್ಟೇ, ಅವ್ರ ಹತ್ರ ಏನು ವರ್ಕ್ ಆಗಲ್ಲ ರೀ. ಅದು ಹೆಂಗ್ ಮಾಡೋಣ ಗುರುಗಳೇ? ಅವರು ಗಣಪತಿ ಹಬ್ಬ ತೋರಿಸ್ತಾರೆ, ಯುಗಾದಿ ಹಬ್ಬ ತೋರಿಸ್ತಾರೆ. ಈ ಯುಗಾದಿ ಬಂದರೆ ಮದುವೆ ಆದರೆ ಆದಂಗೆ, ಆಗಲಿಲ್ಲ ಅಂದರೆ ನೆಕ್ಸ್ಟ್ ಯುಗಾದಿ ತೋರಿಸ್ತಾರೆ. ಸ್ಕೀಮು ಅಲ್ವಾ? ಇಲ್ಲ ಪಕ್ಕದಲ್ಲಿ ಯಾವ ದೇವಸ್ಥಾನ ಇದೆ ಅದಕ್ಕೊಂದು ಅಭಿಷೇಕ ಮಾಡಿ ಅಂತಾರೆ. ದೇವಸ್ಥಾನ ಊರು ಅಂದ್ರೆ ಒಂದು ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನಕ್ಕೊಂದು ಅಭಿಷೇಕ ಮಾಡಿಸಿ ಅಂದ್ಬಿಡೋದು. ಹೆಂಗೆ ಹೇಳ್ಬಿಟ್ರು ನೋಡಿ, ಪಕ್ಕದ ದೇವಸ್ಥಾನ ಅದೇ ಅಂತ. ಮ್ಯಾಜಿಕ್. ನೀವು ಒಂದು ತಿಳ್ಕೊಳ್ಳಿ, ಧನಿಷ್ಠ ನಕ್ಷತ್ರಕ್ಕೆ ನಿಮ್ಮ ಮಗನಲ್ಲಿ ಇರ್ತಕ್ಕಂಥ ಪರ್ಸನಾಲಿಟಿ ನಿಮಗೆ ಸರಿಗಿದೆಯಾ? ಅವನ ಪರ್ಸನಾಲಿಟಿ ಕರೆಕ್ಟಾಗಿದೆಯಾ ನಿಮ್ಮ ಮಗಂದು? ಕರೆಕ್ಟ್ ಇದೆ ಗುರುಗಳೇ. ಎತ್ತರವಾಗಿದ್ದಾನ, ಕುಳ್ಳಗಿದಾನ? ಭಾರಿ ಎತ್ತರ ಅಂದ್ರೆ 5 feet 6 inch ಅಂದ್ರೆ. ಓಕೆ, ನೋಡಕ್ಕೆ ನನ್ನ ಮಗ ತುಂಬ ಚೆನ್ನಾಗಿದ್ದಾನೆ ಅಂತ ಅನ್ಸುತ್ತಾ? ಚೆನ್ನಾಗಿದ್ದಾನೆ ಸರ್, ಸೂಪರ್. ಓಕೆ, ಮಲಕೊಂಡಾಗ ಉಸಿರಾಡೋದು ಶಬ್ದ ಕೇಳಿಸುತ್ತಾ? ಇಲ್ಲ, ಮಲಗದ ನಿದ್ದೆ ಮಾಡ್ತಾನ್ರಿ, ಸ್ವಲ್ಪ ಮೊಬೈಲೇ ಭಾಳ ನೋಡ್ತಾನ್ರಿ. ಅಲ್ಲ, ನಿದ್ದೆ ಮಾಡ್ತಾನೆ ಅಂತ ನನಗೂ ಗೊತ್ತು. ನಾನು ಹೇಳ್ತಿರೋದು ಸ್ವಲ್ಪ ಅವ್ನು ಬಾಯಿ ಬಿಟ್ಟಿರ್ತಾನ ಅಂತ ಒಂಚೂರು ಮಲಕೊಳ್ಳೋಕೆ ಒಂದು ಅರ್ಧ ಗಂಟೆ ಲೇಟಾಗಿ ನೋಡ್ಬಿಟ್ಟು ಮಲಕೊಳ್ಳಿ ನೀವು. ಆಯ್ತು ರೀ. ನೋಡಿ, 32 ವರ್ಷ ಮಗ ಇನ್ನೂ ಬಾಯಿ ಬಿಡ್ತಾನ, ಮೂಗಲು ಉಸಿರಾಡ್ತಾನ ಅಂತ ಗೊತ್ತಿಲ್ಲ. ಏನು ಮಾಡೋಣ, ಪುರ್ಸೊತ್ತಿಲ್ಲಪ್ಪ. ಇಲ್ಲ ರೀ, ಬಾಯ್ಲು ನಿದ್ದೆ ಗುರಿಕೆ ಹೊಡಿತಾನೆ ರೀ, ನಿದ್ದೆ ಮಾಡ್ತಾನೆ. ನೋಡಿ ಈಗ ಬಂತು ನೋಡಿ, ನಿಮ್ಮ ಬಾಯಲ್ಲಿ ಅದೇ ಬಂತು, ಗೊರಕೆ ಹೊಡಿತಾನೆ ಅಂತ. ಅಲ್ಲ ರೀ, ಗೊರಕೆ ಹೊಡಿಯೋನು ಮದುವೆ ಯಾಕ್ರಿ ಅಂತ ತಿಳ್ಕೊಬೇಕು. ಗೊರಕೆ ಹೊಡಿಯೋರಿಗೆ ಮದುವೆ ಯಾಕೆ? ಇನ್ನೊಮ್ಮೆ ಹೇಳ್ತೀನಿ, ಗೊರಕೆ ಹೊಡಿಯೋರಿಗೆ ಮದುವೆ ಯಾಕೆ? ಯಾಕೆ ಅನುಭವಿಸ್ಬೇಕಮ್ಮ? ಯಾಕೆ ಮಾಡ್ಕೋಬಾರ್ದು ಗುರುಗಳೇ? ಅಲ್ಲ, ಮಲಕ್ಕೋಬಾರ್ದು, ಜಾಗರಣೆ ಮಾಡಬೇಕು ಅಂದ್ರೆ ಮಾಡ್ಕೊಳ್ಳಿ. ಇಲ್ಲ ಗುರುಗಳೇ, ಅವನು ಡ್ಯೂಟಿಗೆ ದಣ್ಕ ಬಂದಿರ್ತಾನೆ ನೋಡ್ರಿ, ಮಲಗ್ತಾನ್ರಿ. ಓಕೆ, ಆಯ್ತು. ನೀವು ಮೊದಲು ಧನಿಷ್ಠ ನಕ್ಷತ್ರ ವಿಷಯ ತಿಳ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ನಾನು ಪೂರ್ತಿ ಕತೆ ಹೇಳೋಕ್ಕಾಗಲ್ಲ. ಮೊದಲು ಧನಿಷ್ಠ ನಕ್ಷತ್ರ ನನ್ನ ಮಗ ಏನಕ್ಕೆ ಕೊಡ್ತಾ, ಒಂದು ಉಸಿರಾಟ ಕರೆಕ್ಟ್ ಆಗಿದೆಯಾ ತಿಳ್ಕೋಬೇಕು. ಧನಿಷ್ಠ ನಕ್ಷತ್ರ ಉಸಿರಾಟದ ಕೊಳವೆ ಚೆನ್ನಾಗಿರಲ್ಲ. ಹೌದ್ರಿ? ಹೌದು ಅಂತ ಈಗಂತಾರೆ. 32 ವರ್ಷದಿಂದ ಏನು ಮಾಡಿದ್ರಿ ಕೇಳ್ದಾನೆ ಅಲ್ವಾ? ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಏನು ಹೇಳೋಣ ಹೇಳಿ. ಈಗ ಕೊಳವೆ ಸರಿಗಿಲ್ಲ ಅಂದರೆ ಊರಿ ಅಂತಾರೆ. 32 ವರ್ಷದಿಂದ ಏನು ಮಾಡ್ತಿದ್ರು ಕೊಳವೆ ನೋಡಿದೆ? ನಿಮ್ಮ ಥರ ಯಾರು ಹೇಳಲ್ಲ ಅಂತ ಹೇಳ್ತಾರೆ. ಆಮೇಲೆ ಗುರುಗಳೇ, ಈ ರೀತಿ ಅನಾರೋಗ್ಯದ ಮಕ್ಕಳು ಹುಟ್ಟುವಂಥ ವಿಚಾರಕ್ಕೂ ಮನೆ ಫೌಂಡೇಶನ್ ಅನ್ನುವಂಥ ವಿಚಾರಕ್ಕೂ ಏನಾದ್ರು ಸಂಬಂಧ ಇದೆಯಾ ಗುರುಗಳೇ? ಕೊನೆಯದಾಗಿ 2 ಮಾತು. ಇಲ್ಲಿ ವಿಚಾರ ಏನಂತಂದ್ರೆ, ನಾನು ಅದಕ್ಕೆ ಹೇಳ್ಬಿಟ್ಟಿದ್ದೀನಿ, ನಮ್ಮ ದೇಹದ ತಳಪಾಯ, ನಮ್ಮ ಮನೆಯ ತಳಪಾಯವನ್ನು ಗುರುತಿಸುವುದೇ ನಿಜವಾದ ಜೀವನ. ಇದು ನಾನು ಮಾತ್ರ ಹೇಳ್ತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೋಬೋದು. ಮನುಷ್ಯ ನೆಮ್ಮದಿಯಾಗಿ ಆರೋಗ್ಯವಾಗಿ ಬದುಕಬೇಕು ಅಂದರೆ ನಿಮ್ಮ ತಳಪಾಯ ಯಾವುದು? ನಿಮ್ಮ ದೇಹದ ಸತ್ಯವನ್ನು ತಿಳಿಯಿರಿ, ನಿಮ್ಮ ಮಗುವಿನ ಸತ್ಯವನ್ನು ತಿಳಿಯಿರಿ, ನಿಮ್ಮ ಮನೆಯ ತಳಪಾಯದ ಸತ್ಯವನ್ನು ತಿಳಿಯಿರಿ. ರೋಗಗಳು ಇರುವುದು ಮನೆಯ ಪಾಯದಲ್ಲೇ. ಎಂತಹ ರೋಗ ಬಂದರೂ ಮನೆಯ ಪಾಯದಲ್ಲೇ ಇರುವುದು. ಇದನ್ನು ಸಾಬೀತುಪಡಿಸೋಕ್ಕೆ ನಾನು ಚಾಲೆಂಜಾಗಿ ರೆಡಿ ಇದ್ದೀನಿ. ಬೇಕಾದರೆ ಚಾಲೆಂಜ್ ಮಾಡಿ ತಿಳಿಸ್ಕೋಬೇಕು ಅಂತ ನಿಮ್ಗೆ ಆಸಕ್ತಿ ನಾನು ತೋರಿಸ್ಕೊಡ್ತೀನಿ. ಅನಾರೋಗ್ಯ ಇರೋದೆಲ್ಲ ಮನೆಯ ಫೌಂಡೇಶನ್ನಲ್ಲೇ. ಇದಕ್ಕೆ ಮೀರಿ ಹೇಳೋಕ್ಕಾಗಲ್ಲ ನಾನು. ಮನೆಯಲ್ಲಿ ಎಷ್ಟು ರೋಗ ರುಜಿನಗಳು ಬರ್ತಾ ಇದೆ ಅಂದರೂ ನಿಮ್ಮ ಮನೆಯ ಪಾಯದಲ್ಲೇ ಇದೆ. ಬಾಡಿಗೆಗಿದೆ ಗೊತ್ತಿಲ್ಲ, ಲೀಸ್ಗಿದ್ದೀನಿ ಗೊತ್ತಿಲ್ಲ. ಕೆಲವ್ರ ಮನೆಗಳಲ್ಲಿ ಹೇಳ್ತೀನಿ ನಾನು, ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋದಾಗ ಎಷ್ಟೋ ಚತರಿಸ್ಕೋತಾರೆ. ಅಯ್ಯೋ ಸ್ವಾಮಿ, ಮಲ್ಕೊಳಕ್ಕೆ ನಿದ್ದೆ ಬರ್ತಿಲ್ಲ, ಈಗ ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ, ಉಸಿರಾಡ್ತಿದ್ದೀನಿ ಅಂತ. ತಿಳ್ಕೊಬೇಕು ಮನೆ ಪಾಯ ಎಷ್ಟು ತಾಕತ್ತಿದೆ ಅಂತ. ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ದೇವ್ರ ಪೂಜೆ ಮಾಡಿದ್ದೀವಿ, ಗೃಹ ಪ್ರವೇಶ ಚೆನ್ನಾಗಿ ಮಾಡಿದ್ದೀವಿ, ಶಾಸ್ತ್ರ ಕೇಳಿ ಮನೆ ಕಟ್ಟಿದ್ದೀವಿ, ಆಯವರ್ಗ ನೋಡಿದ್ದೀವಿ, ವಾಸ್ತು ಪ್ರಕಾರ ಮನೆ ಕಟ್ಟಿದ್ದೀವಿ ಅಂದರೆ ಇದೆಲ್ಲ ಅಪರಾಧದ ವಿಚಾರಗಳು.
ಗುರುಗಳು ಇದ್ರ ಮಧ್ಯೆ ನನ್ನ ಒಂದು ಅನುಮಾನ ಗುರುಗಳು, ಈ ಅಪಾರ್ಟ್ಮೆಂಟ್ ಅನ್ನುವಂಥ ವಿಚಾರಕ್ಕೂ ಇದು ಅನ್ವಯಿಸುತ್ತಾ ಅಂತ? ಇಲ್ಲಿ ಆ ವಿಷಯಕ್ಕೆ ನಾವು ಹೋಗಂಗಿಲ್ಲ. ಓಕೆ. ಅಪಾರ್ಟ್ಮೆಂಟು ನಮ್ಮ ದೇಶದ ಭಾಗ ಅಲ್ಲ. ಹಾ, ಅಪಾರ್ಟ್ಮೆಂಟು ಹಾ. ನಮ್ಮ ಭಾರತ ದೇಶದ ಸಂಸ್ಕಾರ ಅಲ್ಲ. ಇದಕ್ಕೆ ಮೀರಿ ನನ್ನ ಹತ್ರ ಪದ ಇಲ್ಲ. ಓಕೆ ಗುರುಗಳೇ. ಅದಕ್ಕೆ ನಾವು ಸರಿ ತಪ್ಪು ಅಂತ ಹೇಳೋ ಅಧಿಕಾರ ನನಗಿಲ್ಲ. ಯಾಕೆಂದ್ರೆ ಪಾಪ ಇರುವಷ್ಟು ಜನ ನೆಮ್ಮದಿಯಾಗವ್ರೆ, ಇದ್ಕೊಳ್ಳಿ. ಹಾ ಗುರುಗಳು. ಅಪಾರ್ಟ್ಮೆಂಟು ಭಾರತ ದೇಶದ ಸಂಸ್ಕಾರದ ಮನೆಗಳು ಅಲ್ಲ. ಏನೋ ನಂದು ಅಂತ ಇಷ್ಟಾಗಲ ಬೇಕು ಅಂದರೆ ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಿಮ್ಮ ವೈಯಕ್ತಿಕವಾಗಿ ವಿಚಾರಗಳು ಹೆಂಗಿರುತ್ತೋ ಪಾಪ, ಅದನ್ನು ಬೇಕು ಅಂತ ಹೇಳೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಒಂದು ತಿಳ್ಕೋಬೇಕು, ಮನೆ ಅಂದರೆ ನಮ್ಮದೇ ಆಗಿರಬೇಕು. ಕೆಳಗಡೆ ಒಬ್ಬರದು, ಮೇಲ್ಗಡೆ ಒಬ್ಬರದು, ಹಿಂದ್ಗಡೆ ಒಬ್ಬರದು, ಇದು ನಮ್ಮದು ಅಂತ ಹೆಂಗೆ ಹೇಳೋದು? ಏನಮ್ಮ? ಇಲ್ಲ ಗುರುಗಳೇ. ಸಾಮೂಹಿಕವಾದ ಜೀವನ. ಮದುವೆ ಸಾಮೂಹಿಕ ಮಾಡ್ಕೋತಾರೆ, ಮನೆನೂ ಸಾಮೂಹಿಕ ಆಗೋಗಿತ್ತು ಇವಾಗ. ಅಮ್ಮ ಒಂದಂತ ತಿಳ್ಕೋಬೇಕು, ನಮ್ಮ ಭಾರತ ದೇಶ ನಿಜಕ್ಕೂ ಹೇಳ್ತೀನಿ, ನಾವು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಭಾರತ ಅಂತಕ್ಕಂಥ ಮೊದಲನೇ ಅಕ್ಷರ ಸತ್ಯ ಇನ್ನೂವರೆಗೂ ನಮ್ಗೆ ಗೊತ್ತಿಲ್ಲ. ಬಾ ಎಂದರೆ ಏನು? ಕ್ವಶನ್ ಹಾಕಿದ್ರೆ ಏನು ಹೇಳ್ಬೋದಮ್ಮ? ಭಾರತ ಅಂತ ಹೇಳ್ತೀವಲ್ಲ, ಮೊದಲನೇ ಅಕ್ಷರ ಬಾ ಎಂದರೆ ಏನು ಅಂತ ಹೇಳಿದ್ರೆ, ವಿಶ್ವದಲ್ಲಿ, ಇಡೀ ವಿಶ್ವದಲ್ಲಿ ಜ್ಞಾನ ಎಂದರೆ ಭಾರತ. ಏನು? ಭಾರತ ಎಂದರೆ ಜ್ಞಾನ. ಭಾರತ ಎಂದರೆ ಜ್ಞಾನ, ಜ್ಞಾನ ಎಂದರೆ ಭಾರತ. ಇದೊಂದು ಅಕ್ಷರಕ್ಕೆ ಪೂಜೆ ಮಾಡಿಬಿಡ್ರಿ ಸಾಕು. ನಾವು ನಿಜಕ್ಕೂ ಮಾಡ್ತಾ ಇಲ್ಲ ರೀ. ನಾವು ಬೇರೆ ದೇಶದ ಕನಸೇ ಕಾಣ್ತಾ ಇರೋದು. ನಾವು ಭಾರತದಲ್ಲಿ ಭಾರತೀಯರು ಅಂತ ಅನ್ಕೋತೀವಿ. ಭಾರತ ಅಂದರೆ ಜ್ಞಾನ. ರಥ ಅಂದರೆ ಏನು? ಆ ರಥವ ಅಂದರೆ ನಮ್ಮನ್ನು ಮುಂದಕ್ಕೆ ಕರ್ಕೊಂಡೋಗ್ತಕ್ಕಂತಹ ಒಂದು ಶಕ್ತಿ ಆ ರಥ. ಭಾರತ ಅಂದರೆ ಒಂದುಗೂಡಿಸುವುದು. ಅರ್ಥ ಏನು? ಒಂದುಗೂಡಿಸುವುದು. ಭಾರತ ಏನಿದ್ರು ಒಂದುಗೂಡಿಸುವುದು. ಅದನ್ನು ಈಗ ಒಬ್ಬರು ಪಾಪ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಶಾಂತತ್ವದ ದೇಶ, ಒಂದುಗೂಡಿಸುವುದೇ ನಮ್ಮ ಭಾರತ ಅಂತ ಹೇಳ್ತಿದ್ದಾರೆ. ಹೆಸರು ಹೇಳೋದು ಬೇಡ, ರಾಜಕೀಯ ಬೆರೆಸೋದು ಬೇಡ. ಆದರೆ ಒಂದಂತೂ ಸತ್ಯ, ಭಾರತ ದೇಶ ಅಂದರೆ ಒಂದುಗೂಡಿಸುವುದು. ಕುಟುಂಬ ಎಂದರೆ ಒಂದುಗೂಡಿಸುವುದು. ದಾಂಪತ್ಯ ಅಂದರೆ ಒಂದಾಗಿಸುವುದು. ಈ ಸತ್ಯವನ್ನು ಅರ್ಥ ಮಾಡಿಸದೆ ಭಾರತ ದೇಶ ಮಾತ್ರ ಇನ್ನು ಯಾವ ದೇಶದಲ್ಲೂ ಇಲ್ಲ. ಅದಕ್ಕೆ ನಮ್ಮ ಭಾರತ ಮಾತೆ ಅಂತ ನಾವು ಹೇಳ್ತೀವಿ, ಅಮೇರಿಕ ಮಾತೆ ಅಂತ ಹೇಳೋಕ್ಕಾಗಲ್ಲ. ಅಂಥ ಅದ್ಭುತವಾದ ಹೆಸರನ್ನು ನಮ್ಮ ಭಾರತ ದೇಶ ಇದೆ ಅಂದರೆ, ಅಂಥ ದೇಶನ ಹುಟ್ಟಿದ್ದೀವಿ ಅಂದರೆ ಎಂಥ ಸಾರ್ಥಕವಾದ ಬದುಕಿರಬೇಕು ಅಂತ ನೀವೇ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಬ್ಬರು ಕೀರ್ತಿವಂತರಾಗಬೇಕು ಅಂತ ಹೇಳಿದ್ರೆ ನಮ್ಮ ಮನೆ ಮತ್ತು ನಮ್ಮ ದೇಹದ ಸತ್ಯವನ್ನು ಕಂಡುಕೊಳ್ಬೇಕಾಗತ್ತೆ ಅನ್ನುವಂಥ ವಿಚಾರನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019493937.